ಹೇಳ್ರಿ. ಇನ್ಸರ್ಟ್ ಅಂತ ಟ್ಯಾಗ್ ಯಾವುದು ಇಲ್ಲರಿ. INS ಅಂತ ಒಂದು ಬರ್ತದೆ ರೀ. INS ಅಂತದ, ಇನ್ಪುಟ್ ಅಂತ ಒಂದು ಟ್ಯಾಗ್ ಬರ್ತದೆ. ಓಕೆ, ಎಸ್. So coming with the previous tags, so these are some of the tags that we have discussed in the previous classes. ಇವೆಲ್ಲ ನಾವು ಇವಕ್ಕೆ we call it as text formatting tags ಅಂತ ಹೇಳ್ತೀವಿ. So text formatting tags, these are few tags that we have seen. ಕೆಲವೊಂದು ಅಡಿಷ್ನಲ್ ಟ್ಯಾಗ್ಸ್ ಬರ್ತವೆ, ಲೈಕ್ ವಿ ಹ್ಯಾವ್ ಆಲ್ರೆಡಿ ಯೂಸ್ಡ್ ಇಟ್, ಬಟ್ ಇನ್ನೂ ಅಷ್ಟು ಡೀಟೇಲ್ ನೋಡಿರಲಿಲ್ಲ. ದ ಫಸ್ಟ್ ವಾಸ್ ದ ಬ್ರೇಕ್ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಬ್ರೇಕ್ ಟ್ಯಾಗ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವುದೇ ಒಂದು ಕಂಟೆಂಟನ್ನು ನೆಕ್ಸ್ಟ್ ಲೈನ್ನಾಗ ನಮಗೆ ಡಿಸ್ಪ್ಲೇ ಮಾಡಬೇಕಾಗಿತ್ತು. ಬಿಕಾಸ್ ವಿ ನೋ ದ್ಯಾಟ್ HTML ಇಗ್ನೋರ್ಸ್ ನ್ಯೂ ಲೈನ್ ಕ್ಯಾರೆಕ್ಟರ್ಸ್. ಸೊ ನ್ಯೂ ಲೈನ್ಸ್ ಕ್ಯಾರೆಕ್ಟರ್ಸ್ ಇಗ್ನೋರ್ ಮಾಡೋದ್ರಿಂದ, ಸಪೋಸ್ ನನಗೆ ಯಾವುದೇ ಒಂದು ಡೇಟಾ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಲೈನ್ನಾಗ ಹಾಕಬೇಕು ಅಂತಂದ್ರೆ, ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಬ್ರೇಕ್ ಟ್ಯಾಗ್ ಇನ್ ದಿಸ್. ನೀವು ಒಂದು ಬ್ರೇಕ್ ಟ್ಯಾಗ್ ಯೂಸ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಲೈನ್ನ ಡಿಸ್ಪ್ಲೇ ಮಾಡ್ತಾನೆ. 2 ಲೈನ್ ಗ್ಯಾಪ್ ಕೊಡಬೇಕಾಗಿತ್ತು ಅಂದರೆ ಮೇಕ್ ಯೂಸ್ ಆಫ್ 2 ಬ್ರೇಕ್ ಟ್ಯಾಗ್ಸ್ ಇನ್ ದಿಸ್. ಸೊ ಸಿಂಪಲ್ ಮೆಥಡ್. ಇನ್ನೂ ಒಂದು, ಇಟ್ ಈಸ್ ಕಾಲ್ಡ್ ಆಸ್ HR ಟ್ಯಾಗ್ ಅಥವಾ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಿ ನಾವು. ಸೊ ಈಗ ಎಕ್ಸಾಂಪಲ್ ನಾವು ಒಂದು ಮೆಸೇಜ್ ಡಿಸ್ಪ್ಲೇ ಮಾಡಿರ್ತೀನಿ, ನೆಕ್ಸ್ಟ್ ಒಂದು ಲೈನ್ ಡ್ರಾ ಮಾಡಿ ನೆಕ್ಸ್ಟ್ ಕಂಟೆಂಟ್ ಡಿಸ್ಪ್ಲೇ ಆಗಬೇಕು. ಸೊ ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು, ಅಂಡರ್ಲೈನ್ ಬೇರೆ HR ಟ್ಯಾಗ್ ಬೇರೆ. ಅಂಡರ್ಲೈನ್ ಟ್ಯಾಗ್ ಏನು ಮಾಡ್ತದೆ ಅಂತಂದ್ರೆ, ನೀವು ಮೆನ್ಷನ್ ಮಾಡಿರೋಂಥ ಟೆಕ್ಸ್ಟಿಗೆ ಮಾತ್ರ ಅದು ಅಂಡರ್ಲೈನ್ ಡ್ರಾ ಮಾಡ್ತದೆ, ಲೈನ್ ಡ್ರಾ ಮಾಡ್ತದೆ. ಬಟ್ HR ಟ್ಯಾಗ್ ಹೆಂಗಂತಂದ್ರೆ, ಎ ಕಂಪ್ಲೀಟ್ ಲೈನ್ ವಿಲ್ ಬಿ ಡ್ರಾನ್ ಥ್ರೂ ಔಟ್ ದ ವೆಬ್ ಪೇಜ್. ನಾನು ನಿಮ್ಗೆ ಅದು ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ವಿ ಸಾ ಅಬೌಟ್ ದ ಸೆಂಟರ್ ಟ್ಯಾಗ್ ಇನ್ ದಿಸ್. ಸೊ ನಿಮಗೆ ಯಾವುದೇ ಒಂದು ಕಂಟೆಂಟ್ ಮಿಡಲ್ ಆಫ್ ದ ಪೇಜ್, ದಟ್ ಈಸ್ ನಮಗೆ ಹಾರಿಜಾಂಟಲಿ ಮಿಡಲ್ ಏನೇ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ, then we make use of the center tag in this case. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಸಪೋಸ್ ಸರ್ ನನಗೆ ಒಂದು ವರ್ಡ್ ಮತ್ತು ಇನ್ನೊಂದು ವರ್ಡ್ ಅಥವಾ ಒಂದು ಲೆಟ್ರ್ ಮತ್ತು ಇನ್ನೊಂದು ಲೆಟ್ರ್ ನಡು ಸ್ಪೇಸ್ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ಅಂತಂದ್ರೆ, ವಿ ಮೇಕ್ ಯೂಸ್ ಆಫ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ $NBSP, ನ್ಯೂ ಬ್ಲ್ಯಾಂಕ್ ಸ್ಪೇಸ್ ಅಂತ ಹೇಳ್ತೀವಿ ನಾವು ಇದನ್ನು. NBSP ಅಂದರೆ NB ಇಸ್ ನ್ಯೂ ಬ್ಲ್ಯಾಂಕ್, SP ಸ್ಟ್ಯಾಂಡ್ಸ್ ಫಾರ್ ಸ್ಪೇಸ್. ಸೊ $NBSP ಹಾಕಿದ್ರಿ ಅಂತಂದರೆ ಯಾವುದೇ 2 ಲೆಟರ್ ನಡು ಇಟ್ ವಿಲ್ ಗಿವ್ ಅ ಸ್ಪೇಸ್ ಬಿಟ್ವೀನ್ ದೋಸ್ 2 ಲೆಟರ್ಸ್ ಇನ್ ದಿಸ್ ಕೇಸ್. ಸೊ ಅದ್ರ ಸಲುವಾಗ ಈ $NBSP ಅಂತ ಅನ್ನೋದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ P ಟ್ಯಾಗ್, ದಟ್ ಈಸ್ ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಹೇಳ್ತೀವಿ. ಸಪೋಸ್ ಹ್ಯೂಜ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನಮಗೆ ಒಂದು ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಲೈನ್ನ ಇನ್ನೊಂದು ಪ್ಯಾರಾಗ್ರಾಫ್ ಬೇಕಾಗಿತ್ತು, ಅಥವಾ ಒಂದು ಸೆಂಟೆನ್ಸ್ ಮತ್ತು ಸೆಕೆಂಡ್ ಸೆಂಟೆನ್ಸ್ ನೋಡಿ ನಮಗೆ ಚಲೋ ಸಫಿಷಿಯೆಂಟ್ ಗ್ಯಾಪ್ ಕೊಡಬೇಕಾಗಿತ್ತು ಅಂತಂದ್ರೆ, ಜನರಲಿ ಹ್ಯೂಜ್ ಟೆಕ್ಸ್ಟ್ ವಿ ಪುಟ್ ಇಟ್ ಇನ್ಸೈಡ್ ದ ಪ್ಯಾರಾಗ್ರಾಫ್ ಟ್ಯಾಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬಂದು ವಿ ಹ್ಯಾವ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ ಡಿವಿಷನ್ ಟ್ಯಾಗ್ ಅಂತ ಹೇಳ್ತೀವಿ. ಡಿವಿಷನ್ ಟ್ಯಾಗ್ ಈಸ್ ನಥಿಂಗ್ ಬಟ್ ನಿಮ್ಮದು ವೆಬ್ ಪೇಜನ್ನು ಸ್ಪ್ಲಿಟ್ ಮಾಡೋದು, ದಟ್ ಈಸ್ ವರ್ಚುವಲಿ ಸ್ಪ್ಲಿಟಿಂಗ್ ಯುವರ್ ವೆಬ್ ಪೇಜ್ ಈಸ್ ಕಾಲ್ಡ್ ಆಸ್ ಅ division tag. So these are some of the tags that we will see first, and then we will start with the next types of tags in this case. So to start with, the first one the save ಮಾಡ್ಕೋತೀನಿ. I'll create this file documents naga. I'll keep it as html3 dot ಅಥವಾ I'll put it as class 3 dot html and HTML syntax ಬರ್ಕೊಂಡ್ಬಿಟ್ರೆ, title tag always mention like I'll put it as HTML class 3, and inside this to start with say good evening everyone ಅಥವಾ just good evening all, welcome to HTML ಅಥವಾ welcome to ಜಾವಾ ಕ್ಲಾಸ್. ಸೊ ಇಲ್ಲಿ ನನಗೆ ಅಂತಂದರೆ ಗುಡ್ ಈವ್ನಿಂಗ್ ಆಲ್ ಮತ್ತು ವೆಲ್ಕಮ್ ಟು ಜಾವಾ ಕ್ಲಾಸ್ ನಾ ಈ ಟೈಪ್ ಡಿಸ್ಪ್ಲೇ ಮಾಡಿದೆ ಅಂತಂದ್ರೆ, ಔಟ್ಪುಟ್ನಾಗ ಇಟ್ ವಿಲ್ ಡಿಸ್ಪ್ಲೇ ಎವ್ರಿಥಿಂಗ್ ಇನ್ ಒನ್ ಲೈನ್. ಸೊ ಐಲ್ ಗೋ ಟು ಡಾಕ್ಯುಮೆಂಟ್ಸ್, ವಿ ಹ್ಯಾವ್ class 3.html, open with other application, I'll choose the browser. ಸೊ ಅಲ್ಲಿ ನನಗೆ ಒಂದು ಲೈನ್ನ ಡಿಸ್ಪ್ಲೇ ಮಾಡ್ಲಿಕ್ಕತ್ತಾನ. ಸರ್ ನನಗೆ ಅದು ನೆಕ್ಸ್ಟ್ ಲೈನ್ನಾಗ ಬೇಕಾಗ್ಯದ ಅಂತಂದ್ರೆ, ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್
the break tag in this case. ಸೊ ಬ್ರೇಕ್ ಯೂಸ್ ಮಾಡಿದ್ರಿ ಅಂತಂದ್ರೆ ಆ ಫಸ್ಟ್ ಸೆಂಟೆನ್ಸ್ ಆದಮೇಲೆ ಸೆಕೆಂಡ್ ಸೆಂಟೆನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ನೆಕ್ಸ್ಟ್ ಲೈನ್. ಸೊ ಯು ಕ್ಯಾನ್ ಸಿ ಬ್ರೇಕ್ ಟ್ಯಾಗ್ ಹಾಕಿ ನಾನು ಸೇವ್ ಮಾಡಬೇಕು, ರಿಫ್ರೆಶ್ ಮಾಡ್ತೀನಿ. ಯು ಕ್ಯಾನ್ ಸಿ ದ ಡೇಟಾ ಇಸ್ ಇನ್ ದ ನೆಕ್ಸ್ಟ್ ಲೈನ್. ಸರ್ ಸಪೋಸ್ ನನಗೆ ಇನ್ನೊಂದು ಗ್ಯಾಪ್ ಬೇಕಾಗ್ಯದ, ಯು ಕ್ಯಾನ್ ಯೂಸ್ ಒನ್ ಮೋರ್ ಬ್ರೇಕ್ ಟ್ಯಾಗ್ ಇನ್ ದಿಸ್ ಕೇಸ್. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್, ಆ್ಯಂಡ್ ನಾವು ಯು ಕ್ಯಾನ್ ಸಿ ಅಗೇನ್ ದೆರ್ ಇಸ್ ಗುಡ್ ಈವ್ನಿಂಗ್ ಆಲ್ ಆ್ಯಂಡ್ ವೆಲ್ಕಮ್ ಟು ಜಾವಾ ಕ್ಲಾಸ್ ಇನ್ ದ ನೆಕ್ಸ್ಟ್ ಟ್ಯಾಬ್. ಸೊ ಈ ರೀತಿಯೊಳಗೆ ಹೌ ಯು ಕೀಪ್ ಆ್ಯಡಿಂಗ್ ದ ಬ್ರೇಕ್ ಟ್ಯಾಗ್ಸ್. ಅವ ಏನು ಮಾಡ್ತಾನೆ, ಎರಡು ಸೆಂಟೆನ್ಸಸ್ ನಡು ಗ್ಯಾಪ್ ಇನ್ಕ್ರೀಸ್ ಮಾಡ್ಕೊಂಡು ಹಿ ವಿಲ್ ಡಿಸ್ಪ್ಲೇ ದ ಕಂಟೆಂಟ್ ಇನ್ ದಿಸ್ ಕೇಸ್. ಸರ್ ನನಗಿದು ಲೆಫ್ಟ್ ಕಾರ್ನರ್ನಾಗ ಅದ, ಐ ವಾಂಟ್ ದ ಟೆಕ್ಸ್ಟ್ ಟು ಬಿ ಡಿಸ್ಪ್ಲೇಡ್ ಇನ್ ದ ಸೆಂಟರ್. ಇನ್ ದ್ಯಾಟ್ ಕೇಸ್ whole text you put it inside the center tag. So put the whole text in the center tag. Avaga the complete sentence, both the sentences will be displayed inside the center in this. So middle naga it will display the text. Sir nange istu break tags bada, instead of break tag I want to draw a line between the text. I told you there is another tag called as HR tag, that is horizontal line. Save madri, and now you can see a line has been drawn and you can display the text below the line. ಇನ್ನೊಂದು ನಾ ಸೆಂಟೆನ್ಸ್ ಮುಗಿದ ಮೇಲೆ ಇನ್ನೊಂದು HR ಹಾಕಬೇಕಾಗ್ಯದ, ಐ ಕ್ಯಾನ್ ಮೇಕ್ ಯೂಸ್ ಆಫ್ ಒನ್ ಮೋರ್ HR ಟ್ಯಾಗ್. ಸೊ ಅಲ್ಲಿ ಸೆಕೆಂಡ್ ಸೆಂಟೆನ್ಸ್ ಮುಗಿದ ಮೇಲೆ ಇಟ್ ವಿಲ್ ಡಿಸ್ಪ್ಲೇ ದ ಕಂಟೆಂಟ್ ಇನ್ ದಿಸ್. ಸೊ ಈ ರೀತಿಯೊಳಗೆ ವೆಬ್ ಪೇಜ್ ಪೂರ್ತಿ ನಿಮಗೆ ಏನಾದರೂ ಡಿವೈಡ್ ಮಾಡಿ ಲೈನ್ ಡ್ರಾ ಮಾಡೋದಿತ್ತು ಅಂತಂದ್ರೆ we can make use of the HR tag in this case. Like I have displayed my name, save ಮಾಡ್ತೀನಿ, refresh the web page, it is showing my name. ಆ ವಿವೇಕ್ ಮತ್ತು ಡಿ ನಡು ಗ್ಯಾಪ್ ಹೆಚ್ಚಿಗೆ ಮಾಡೋದು. ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ $NBSP ಸೆಮಿಕೋಲನ್. ಸೇವ್ ಮಾಡ್ತೀನಿ, ಅಲ್ಲಿ ರಿಫ್ರೆಶ್ ದ ವೆಬ್ ಪೇಜ್, ದೆನ್ ಯು ಕ್ಯಾನ್ ಸಿ ಡಿ ಸ್ವಲ್ಪ ಸರಿತದೆ ಅಲ್ಲಿಂದ. ಸೊ ಡಿ ಹ್ಯಾಸ್ ಸ್ಲೈಟ್ಲಿ ಮೂವ್ಡ್ ಇನ್ ದಿಸ್ ಕೇಸ್. ನೀವು ಎಷ್ಟು $NBSPಗಳು ಯೂಸ್ ಮಾಡ್ತೀರಿ ದಟ್ ಮಚ್ ಗ್ಯಾಪ್ ಇಟ್ ವಿಲ್ ಇನ್ಕ್ರೀಸ್. ಸೊ ಪ್ರತಿ ಒಂದು ಗ್ಯಾಪ್, ಪ್ರತಿ ಒಂದು $NBSP ವಿಲ್ ಗಿವ್ ಒನ್ ಸ್ಪೇಸ್ ಬಿಟ್ವೀನ್ ದ ಟೆಕ್ಸ್ಟ್ ಇನ್ ದಿಸ್ ಕೇಸ್. ಬಟ್ ಇಟ್ಸ್ ಅ ವೆರಿ ರೇರ್ ಟ್ಯಾಗ್ ದಟ್ ವಿ ಯೂಸ್. ಭಾಳ ಯೂಸ್ ಮಾಡಂಗಿಲ್ಲ ಈ ಸ್ಪೆಷಲ್ ಟ್ಯಾಗ್ಸ್ಗಳೆಲ್ಲ. ಬಟ್ ಜಸ್ಟ್ ವಿ ಶುಡ್ ನೋ ದಟ್ ದೆರ್ ಇಸ್ ಅ ಟ್ಯಾಗ್ ಕಾಲ್ಡ್ ಆಸ್ $NBSP. ಸಪೋಸ್ ಇಫ್ ಐ ವಾಂಟ್ ಟು ಕ್ರಿಯೇಟ್ give a additional space between the two letters or even two words or two sentences. ಈಗ ಯಾವುದೇ ಒಂದು ಹ್ಯೂಜ್ ಅಮೌಂಟ್ ಆಫ್ ಟೆಕ್ಸ್ಟ್ ಅದ, ಆ ಟೆಕ್ಸ್ಟನ್ನು ನಾ ಡಿಸ್ಪ್ಲೇ ಮಾಡಬೇಕು. ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ಐ ಪುಟ್ ದ P tag. You need a huge text, so ಅದಕ್ಕೆ I'll get it from online. I'll say Java notes. I can get some other, we can say APJ Kalam Wikipedia. So you will get a huge information about any person here. Copy this. ಈಗ ನಾರ್ಮಲ್ ಫಸ್ಟ್ ನಾವೇನು ಮಾಡೋಣ, ವಿತೌಟ್ ಪ್ಯಾರಾಗ್ರಾಫ್ ಟ್ಯಾಗ್, ಐ ವಿಲ್ ನಾಟ್ ಯೂಸ್ ದ ಪ್ಯಾರಾಗ್ರಾಫ್ ಟ್ಯಾಗ್, ಐ ವಿಲ್ ಪುಟ್ ದ ಹೋಲ್ ಕಂಟೆಂಟ್. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್, ಆ್ಯಂಡ್ ದಿಸ್ ಇಸ್ ಹೌ ದ ವೆಬ್ ಪೇಜ್ ಇಸ್ ಡಿಸ್ಪ್ಲೇಡ್. ದೋ ಇಟ್ ಈಸ್ ಸಿಸ್ಟಮ್ಯಾಟಿಕ್ಲಿ ಡಿಸ್ಟ್ರಿಬ್ಯೂಟೆಡ್ ಹಿಯರ್, ಇಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದದ. ಬಟ್ ಆನ್ ದ ವೆಬ್ ಪೇಜ್ ಅವ ಕಂಟಿನ್ಯೂಸ್ಲಿ ಈಸ್ ಡಿಸ್ಪ್ಲೇಯಿಂಗ್ ದ ಡೇಟಾ. ನನಗೆ ಇದೇ ಟೈಪ್ ಸಿಸ್ಟಮ್ಯಾಟಿಕ್ ಅಲ್ಲಿ ಬರಬೇಕು ಅಂತಂದ್ರೆ ಪ್ರತಿ ಒಂದೊಂದು ಕಂಟೆಂಟನ್ನು ಪುಟ್ ಇಟ್ ಇನ್ಸೈಡ್ ದ ಪ್ಯಾರಾಗ್ರಾಫ್ ಟ್ಯಾಗ್. ಇದು ಯಾವಾಗ ಯೂಸ್ ಆಗ್ತಂದ್ರೆ ಸ್ಪೆಷಲಿ ವೆನ್ ಯು ಆರ್ ಡಿಸೈನಿಂಗ್ ದ ವೆಬ್ ಪೇಜಸ್. ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಕೂಲ್ ಅಥವಾ ಕಾಲೇಜಿಗೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ದೆರ್ ವಿಲ್ ಬಿ ಹ್ಯೂಜ್ ಡೇಟಾ ಅಬೌಟ್ ದ ಸ್ಕೂಲ್ ಆರ್ ದ ಕಾಲೇಜ್ ಇನ್ ದಿಸ್. ಸೊ ಅಂಥ ಕೇಸಸ್ನಾಗ ಈ ಪ್ಯಾರಾಗ್ರಾಫ್ ಟ್ಯಾಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಸೇವ್ ಮಾಡ್ತೀನಿ. Now let us refresh the web page, and now you can see the difference between the previous text and the current text. So alli antandra the data will be more systematically displayed in case of the paragraph. So ಪ್ರತಿ ಒಂದು ಪ್ಯಾರಾಗ್ರಾಫ್ ಎಂಡ್ ಆದ ತಕ್ಷಣ ಅವ ಏನು ಮಾಡ್ತಾನೆ, ಒಂದು ಗ್ಯಾಪ್ ಕೊಡ್ತಾನೆ,
and after that the next content will be displayed in this. ಈ paragraph tag ನಾಗ we have to know one special property called as align. ಅಲೈನ್ ಅಂತ ಒಂದು ಪ್ರಾಪರ್ಟಿ ಬರ್ತದೆ. ಈ ಅಲೈನ್ಮೆಂಟ್ನಾಗ ಯು ಹ್ಯಾವ್ ವ್ಯಾಲ್ಯೂಸ್ ಲೈಕ್ ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ಜಸ್ಟಿಫೈ ಅಂತೇಳಿ. ನಾವು ವಾಟ್ ಎಕ್ಸಾಕ್ಟ್ಲಿ ಈಸ್ ಅ ಲೆಫ್ಟ್ ಅಲೈನ್ಮೆಂಟ್? ಸಪೋಸ್ ನಾವು ಲೆಫ್ಟ್ ಅಲೈನ್ಮೆಂಟ್ ಕೊಟ್ಟರೆ ಏನಾಗ್ತದೆ? ಆನ್ ದ ವೆಬ್ ಪೇಜ್ ಯುವರ್ ಟೆಕ್ಸ್ಟ್ ವಿಲ್ ಬಿ ಅಲೈನ್ಡ್ ಆನ್ ದ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ನಾಗ ಪ್ರತಿ ಒಂದೊಂದು ಲೆಟರ್ ಯು ಕ್ಯಾನ್ ಸಿ ಇಟ್ ಈಸ್ ಶೋಯಿಂಗ್ ಯು ಎಕ್ಸಾಕ್ಟ್ಲಿ ಒನ್ ಬಿಲೋ ದ ಅದರ್. ಎ ಪಿ ಪಿ ಅವೇನು 4 ಲೆಟರ್ಸ್ ಅವ, ದೇ ಆರ್ ಸ್ಟಾರ್ಟಿಂಗ್ ಇನ್ ದ ಸೇಮ್ ಪ್ಲೇಸ್. ಆದ್ರೆ ಆನ್ ದ ರೈಟ್ ಸೈಡ್ ಯು ಕ್ಯಾನ್ ಸಿ ದರ್ ಇಸ್ ನೋ ಪ್ರಾಪರ್ ಅಲೈನ್ಮೆಂಟ್ ಇನ್ ದಿಸ್. ಇದು ಎಂಡ್ ಲಾಸ್ಟಿಗೆ ಹೋಗ್ಲತ್ತ, ನಡು ಒಂದು ಸ್ವಲ್ಪ ಗ್ಯಾಪ್ ಅದ, ಇದು ಸ್ವಲ್ಪ ಜಾಸ್ತಿ ಅದ. ಈ ರೀತಿಯೊಳಗೆ ಲೆಫ್ಟ್ ಸೈಡಿಂದೆಲ್ಲ ಕರೆಕ್ಟ್ ಅಲೈನ್ಮೆಂಟ್ ಬರ್ತದೆ, ಬಟ್ ರೈಟ್ ಸೈಡ್ನಾಗ ಇಟ್ ವಿಲ್ ನಾಟ್ ಬಿ ಅಲೈನ್ಡ್. ಇದು ಡಿಫಾಲ್ಟ್ ಅಲೈನ್ಮೆಂಟ್. ನೀವೇನೋ ಕೊಡಲಿಲ್ಲ ಅಂದ್ರೂ ಯಾವತ್ತಿಗೂ HTML-ನಾಗ ಲೆಫ್ಟ್ ಅಲೈನ್ಮೆಂಟ್ನಾಗೆ ದ ಡೇಟಾ ವಿಲ್ ಬಿ displayed in this case. Next comes the second one, that is right alignment. So I'll put it for the second paragraph. I'll put alignment right. So right alignment kotte antandra, now you can see. So right alignment kottri antandra, now you can see right side naginda E ಮತ್ತು dot both are in the same location. So right side it is aligned, left side you don't have a alignment in this case. So ಈ ರೀತಿಯೊಳಗೆ the right alignment will put the content on the right side in this case. ಮೂರನೇದು ಬಂದು it is, I'll copy the same content, put it for the third paragraph. Okay, third is there. Align is equal to center. Center ಅಂತಂದಾಗ ಈ ಲೆಫ್ಟ್ ಸೈಡ್ನೂ ಬರಂಗಿಲ್ಲ, ರೈಟ್ ಸೈಡ್ನೂ ಬರಂಗಿಲ್ಲ, ಈಕ್ವಲ್ ಗ್ಯಾಪ್ ಆನ್ ಬೋತ್ ಸೈಡ್ಸ್. ಸೊ ಲೆಫ್ಟ್ ಸೈಡಿಗೆ ಎಷ್ಟು ಗ್ಯಾಪ್ ಕೊಟ್ಟಾನ, ರೈಟ್ ಸೈಡಿಗೂ ಅಷ್ಟೇ ಸ್ಪೇಸ್ ಕೊಡ್ತಾನೆ. ಈವನ್ ದ ಸೆಕೆಂಡ್ ಲೈನ್ ಯು ಕ್ಯಾನ್ ಸಿ ಈ ಸೈಡ್ ಎಷ್ಟು ಸ್ಪೇಸ್ ಅದ, ಆನ್ ದ ಅದರ್ ಸೈಡ್ ಆಲ್ಸೋ ಇಟ್ ಹ್ಯಾಸ್ ಕೆಪ್ಟ್ ದ ಸೇಮ್ ಡಿಸ್ಟೆನ್ಸ್. ಸ್ವಲ್ಪ ಕಂಟೆಂಟ್ ಹೆಚ್ಚಿಗಿತ್ತು ಅಂತಂದರೆ ಇಟ್ ವಿಲ್ ಬಿ ಮೋರ್ ಕ್ಲಿಯರ್ಲಿ ವಿಸಿಬಲ್, ಸಮಥಿಂಗ್ ಲೈಕ್ ದಿಸ್. ಕಾಪಿ ದಿಸ್ ಕಂಟೆಂಟ್. ಸೊ ಸೇಮ್ ಟೆಕ್ಸ್ಟ್ ಫಾರ್ ಆಲ್. So now you can clearly see left alignment, ಎಲ್ಲ ಲೆಫ್ಟ್ ಅಲೈನ್ಮೆಂಟ್ ಅದ, ರೈಟ್ ಸೈಡಿಗೆ ಅಲೈನ್ಮೆಂಟ್ ಇಲ್ಲ. ರೈಟ್ ಅಲೈನ್ಮೆಂಟ್ ಆನ್ ದ ರೈಟ್ ಸೈಡ್ ಎವ್ರಿಥಿಂಗ್ ಇಸ್ ಅಲೈನ್ಡ್, ಲೆಫ್ಟ್ ಸೈಡ್ನಾಗ ಅಲೈನ್ಮೆಂಟ್ ಇಲ್ಲ. ಸೆಂಟ್ರ್ ಅಲೈನ್ಮೆಂಟ್ ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಇಟ್ ವಿಲ್ ಗಿವ್ ಅ ಈಕ್ವಲ್ ಸ್ಪೇಸ್. ದ ಸೆಂಟೆನ್ಸಸ್ ವಿಲ್ ಬಿ ಇನ್ ದ ಮಿಡಲ್ ಆಫ್ ದ ಪೇಜ್ ಇನ್ ದಿಸ್ ಕೇಸ್. ಇದಕ್ಕೆ ನಾವೇನಂತೀವಿ, ವಿ ಕಾಲ್ ಇಟ್ ಆಸ್ ಸೆಂಟ್ರ್ ಅಲೈನ್ಮೆಂಟ್. ದ ಫೋರ್ತ್ ಟೈಪ್ ಆಫ್ ಅಲೈನ್ಮೆಂಟ್ ವಿ ಯೂಸ್ ಹಿಯರ್ ಈಸ್ ಜಸ್ಟಿಫೈ. ಜಸ್ಟಿಫೈ ಬಂದಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಟ್ ವಿಲ್ ಬಿ ಈಕ್ವಲಿ ಅಲೈನ್ಡ್. ಸೊ ಯು ಕ್ಯಾನ್ ಸಿ ಲೆಫ್ಟ್ ಸೈಡ್ನಾಗ ಎಲ್ಲ ಸೆಂಟೆನ್ಸ್ ಫಸ್ಟ್ ಕ್ಯಾರೆಕ್ಟರ್ ಇಸ್ ಪ್ರಾಪರ್ಲಿ ಅಲೈನ್ಡ್ ಒನ್ ಬಿಲೋ ದ ಅದರ್. ಈವನ್ ಆನ್ ದ ರೈಟ್ ಸೈಡ್ ನಾವು ಯು ಕ್ಯಾನ್ ಸಿ ಆಲ್ ದ ಸೆಂಟೆನ್ಸಸ್ ಆರ್ ಪ್ರಾಪರ್ಲಿ ಅಲೈನ್ಡ್ ಇನ್ ದಿಸ್. ಸೊ ಈ ರೀತಿಯೊಳಗೆ ಎರಡೂ ಸೈಡ್ ಅಲೈನ್ಮೆಂಟ್ ವಿಲ್ ಬಿ ಎಕ್ಸಾಕ್ಟ್ ಇನ್ ಕೇಸ್ ಆಫ್ ದ ಜಸ್ಟಿಫೈ ಇನ್ ದಿಸ್. ಯಾವುದೇ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ದೇ ಐದರ್ ಪ್ರಿಫರ್ ಸೆಂಟ್ರ್ ಅಲೈನ್ಮೆಂಟ್ ಆರ್ ದೇ ವಿಲ್ ಪ್ರಿಫರ್ ದ ಜಸ್ಟಿಫೈ. ಜಸ್ಟಿಫೈ ಇಸ್ ಆಲ್ವೇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಕ್ರಿಯೇಟಿಂಗ್ ದ ವೆಬ್ ಪೇಜ್. ಯಾವುದೇ ಒಂದು ವೆಬ್ ಪೇಜ್ನಾಗ ಕಾಲೇಜ್ದು ಇನ್ಫಾರ್ಮೇಷನ್ ನೀವು ಡಿಸ್ಪ್ಲೇ ಮಾಡ್ಲಿಕ್ಕತ್ತೀರಿ, ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡ್ಲಿಕ್ಕತ್ತೀರಿ. ಸೊ ಅವಾಗ ನೀವೇನು ಮಾಡಬೇಕು, ಅದು ಪೂರ್ತಿ ಪ್ಯಾರಾಗ್ರಾಫನ್ನು ಒಂದು ಪ್ಯಾರಾಗ್ರಾಫ್ ಟ್ಯಾಗ್ನಾಗ ಹಾಕಿ ಅಲ್ಲಿ ಅಲೈನ್ಮೆಂಟ್ ಶುಡ್ ಬಿ ಸೆಟ್ ಟು ಜಸ್ಟಿಫೈ ಇನ್ ದಿಸ್. ಈಗ ಸಮ್ಟೈಮ್ಸ್ ನನಗೇನು ಮಾಡೋಕ್ಕಾಗ್ತದೆ ಅಂದ್ರೆ ಐ ಹ್ಯಾವ್ ಟು ರೆಡ್ಯೂಸ್ ದ ವಿಡ್ತ್ ಇನ್ ದಿಸ್ ಕೇಸ್. ಈಗ ಇಲ್ಲಿ ವಿಡ್ತ್ ಫುಲ್ ಪೇಜ್ ತೊಗೊಲಿಗತ್ತಾನ, ಫುಲ್ ಪೇಜ್ ಬೇಕಾಗಿಲ್ಲ. ಯು ವಾಂಟ್ ಟು ರೆಡ್ಯೂಸ್ ದ ವೆಬ್ ಪೇಜ್ ದ ಟೆಕ್ಸ್ಟ್ ಸೈಜ್. ಇನ್ ದ್ಯಾಟ್ ಕೇಸ್ ಇಲ್ಲಿ ಯು ಯೂಸ್ ಅ ಒನ್ ಮೋರ್ ಆಟ್ರಿಬ್ಯೂಟ್ ಕಾಲ್ಡ್ ಆ್ಯಸ್ ಸ್ಟೈಲ್. ಸ್ಟೈಲ್ ಅಂತ ನಾವು ಒಂದು ಪ್ರಾಪರ್ಟಿ ಒಳಗೆ ಯು ಕ್ಯಾನ್ ಸೆಟ್ ಅನದರ್ ಆಟ್ರಿಬ್ಯೂಟ್ ಕಾಲ್ಡ್ ಆ್ಯಸ್ ವಿಡ್ತ್ ಕೋಲನ್ ಹಾಕ್ರಿ. ನಿಮಗೆ ಎಷ್ಟು ಸೈಜ್ನಾಗ ಅದು ಕಂಟೆಂಟ್ ಡಿಸ್ಪ್ಲೇ ಆಗಬೇಕು. ಸೊ ಯು ಹ್ಯಾವ್ ಟು ಗಿವ್ ದ ಸೈಜ್ ಆ್ಯಂಡ್ ಆಲ್ವೇಸ್ ವಿ ಪ್ರಿಫರ್ ಯೂಸಿಂಗ್ ದ ಪರ್ಸಂಟೇಜ್. ಸೊ ನಾ ಏನು ಮಾಡ್ತೀನಿ, ಐ ಸೇ 80%. ಸೊ ಇಲ್ಲಿ ಪೂರ್ತಿ ಪ್ಯಾರಾಗ್ರಾಫ್ ಏನದ, ಹಿ ವಾಸ್ ಟೇಕಿಂಗ್ ಫುಲ್ 100%. ಅದನ್ನು ನಾ ಬರೀ 80% ವಿಡ್ತಿಗೆ ಸೆಟ್ ಮಾಡ್ಕೊಲಿಗತ್ತೀನಿ. ಸೊ ಸೇವ್ ಮಾಡ್ತೀನಿ ಆ್ಯಂಡ್ ರಿಫ್ರೆಶ್ ದ ವೆಬ್ ಪೇಜ್. ನಾವು ಯು ಕ್ಯಾನ್ ಸಿ ದ ಹೋಲ್ ಕಂಟೆಂಟ್
ಈಸ್ ಕವರ್ಡ್ ಟಿಲ್ 80% ಆ್ಯಂಡ್ ರಿಮೈನಿಂಗ್ ಇಸ್ ಎಂಟಿ. ಸರ್ ಇದು ಸೆಂಟರ್ನಾಗ ಬರಬೇಕು ಅಂತಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಹೋಲ್ ಟೆಕ್ಸ್ಟ್ ಇನ್ ದ ಸೆಂಟರ್. ಇದನ್ನು ಪೂರ್ತಿ ನೀವೇನು ಮಾಡ್ಬೋದು, ಸೆಂಟರ್ ಟ್ಯಾಗ್ನಾಗ ಹಾಕ್ರಿ, ರಿಫ್ರೆಶ್ ಮಾಡಿರಿ. ದ ಅಲೈನ್ಮೆಂಟ್ ಈಸ್ ಎಕ್ಸಾಕ್ಟ್ಲಿ ಒನ್ ಬಿಲೋ ದ ಅದರ್, ಜಸ್ಟಿಫೈ ಅಲೈನ್ಮೆಂಟ್ ಅದ, ಆ್ಯಂಡ್ ದ ಕಂಟೆಂಟ್ ಈಸ್ ಇನ್ ದ ಮಿಡಲ್ ಆಫ್ ದ ವೆಬ್ ಪೇಜ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಸೆಂಟರ್ ಟ್ಯಾಗ್ ಟು ಪುಟ್ ದ ಕಂಟೆಂಟ್ ಇನ್ ದ ಸೆಂಟರ್ ಆ್ಯಂಡ್ ಯೂಸ್ ಅ ಜಸ್ಟಿಫೈ ಫಾರ್ equal alignment on left and right side. Style ಅನ್ನೋ ಪ್ರಾಪರ್ಟಿ ಟು ಸೆಟ್ ದ ವಿಡ್ತ್ ಆಫ್ ದ ಟೆಕ್ಸ್ಟ್, ಅಂದರೆ ಆ ಟೆಕ್ಸ್ಟ್ ಎಷ್ಟು ಸ್ಪೇಸ್ ತೊಗೋಬೇಕು ವೆಬ್ ಪೇಜ್ನಾಗ ಅಂಥೇಳಿ ಅದನ್ನು ಮೆನ್ಷನ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದ ವಿಡ್ತ್ ಪ್ರಾಪರ್ಟಿ ಇನ್ ದಿಸ್. ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಡಿಸ್ಪ್ಲೇ ದ ಕಂಟೆಂಟ್ಸ್ ಆನ್ ದ ವೆಬ್ ಪೇಜ್. ನೆಕ್ಸ್ಟ್ ವಿ ಹ್ಯಾವ್ ಅ ಒನ್ ಮೋರ್ ಟ್ಯಾಗ್ ದಟ್ ಈಸ್ ಕಾಲ್ಡ್ ಆಸ್ ದ ಡಿವಿಷನ್ ಟ್ಯಾಗ್. ಈ ಡಿವಿಷನ್ ಟ್ಯಾಗಿಗೆ ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ, ಸಪೋಸ್ ಐ ಹ್ಯಾವ್ ದೀಸ್ 4 ಪ್ಯಾರಾಗ್ರಾಫ್ಸ್, ಈ 4 ಪ್ಯಾರಾಗ್ರಾಫಿಂದು ಪ್ರಾಪರ್ಟೀಸ್ ನಂಗೆ ಚೇಂಜ್ ಮಾಡಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ನನಗೆ ಪೂರ್ತಿ ಡಿವಿಷನ್ಸ್ಗಳೇ ಅಂತ ಸಪ್ರೇಟ್ ಪಾರ್ಟಿಷನ್ಸ್ ಕ್ರಿಯೇಟ್ ಮಾಡಬೇಕು. ಆ ಪಾರ್ಟಿಷನ್ ಕ್ರಿಯೇಟ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಡಿವಿಷನ್. ಸೊ ಅಲ್ಲೇನು ಮಾಡೋದು, ಇಟ್ ಈಸ್ ವೆರಿ ಸಿಂಪಲ್. put the whole paragraph ಅಥವಾ inside the paragraph put the division tag. ಈ division tag ಹಾಕಿದ್ರಿ ಅಂತಂದ್ರೆ you can modify the structure of this particular content. ಹೆಂಗೆ, it is very simple. first property ಹೇಳ್ಬಿಡ್ತೀನಿ. again make use of the style. remember, style is an attribute that can be applied for any tag that I have explained till now. ಯಾವ್ದು ಬೆಕ್ಕಟ್ಟಾಗಿ ಯೂಸ್ ಮಾಡ್ಕೋಬೋದು, ಭಾಳಷ್ಟು ಪ್ರಾಪರ್ಟೀಸ್ ಬರ್ತವೆ. ಸೊ ವಿಲ್ ಸಿ ಫ್ಯೂ ಪ್ರಾಪರ್ಟೀಸ್ ಇನ್ ದಿಸ್. ಲೈಕ್ ಫಸ್ಟ್ ಪ್ರಾಪರ್ಟಿ ಬಂದು ಐ ನೀಡ್ ಟು ಸೆಟ್ ದ ಬ್ಯಾಕ್ಗ್ರೌಂಡ್ ಕಲರ್. ಸೊ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಟ್ಟು ಐ ಕ್ಯಾನ್ ಪುಟ್ ವಾಟ್ ಎವರ್ ಕಲರ್ ಐ ವಾಂಟ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ಐ ವಿಲ್ ಪುಟ್ ಅ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಸ್ ಆರೆಂಜ್ ಆ್ಯಂಡ್ ಪುಟ್ ಅ ಸೆಮಿಕೋಲನ್. ಸೊ ಯಾವಾಗ ನಾನು ಇದು ಆರೆಂಜ್ ಅಂತ ಹಾಕಿ ಸೆಮಿಕೋಲನ್ ಹಾಕ್ತೀನಿ, that only that particular paragraph has been assigned with the orange color in this case. ನಿಮಗೆ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದ, ಯು ಕ್ಯಾನ್ ಹ್ಯಾವ್ ಅ ಪ್ರಾಪರ್ಟಿ ಕಾಲ್ಡ್ ಆಸ್ ಫಾಂಟ್ ಸೈಜ್. ಸೊ ಫಾಂಟ್ ಸೈಜ್ನಾಗ ಐ ವಿಲ್ ಕೀಪ್ ಇಟ್ ಆಸ್ 30 px ಪಿಕ್ಸಲ್ಸ್ ಅಂತ ಕೊಡ್ತೀನಿ. ಸೊ 30 ಪಿಕ್ಸಲ್ಸಿಂದ ಇಟ್ ವಿಲ್ ಇನ್ಕ್ರೀಸ್ ದ ಫಾಂಟ್ ಸೈಜ್. ಯು ಕ್ಯಾನ್ ಗಿವ್ ವಾಟ್ ಎವರ್ ಸೈಜ್, ಲೈಕ್ ಐ ಕ್ಯಾನ್ ಹ್ಯಾವ್ 50 px. ಸೊ ಇಟ್ ವಿಲ್ ಇನ್ಕ್ರೀಸ್ ಟು 50 px. ಸೊ ಈ ರೀತಿಯೊಳಗೆ ಐ ಕ್ಯಾನ್ ಚೇಂಜ್ ದ ಫಾಂಟ್ ಸೈಜ್ ಆಫ್ ದ ಟೆಕ್ಸ್ಟ್. ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು, ಯು ಹ್ಯಾವ್ ವೇರಿಯಂಟ್ ಇನ್ ದಿಸ್ ಕೇಸ್. ಸೊ ವೇರಿಯಂಟ್ನಾಗ ಆ ಟೈಮ್ಸ್ ನ್ಯೂ ರೋಮನ್ ಏನೇನು ಬರ್ತದೆ, ಯು ಕ್ಯಾನ್ ಪುಟ್ ದೋಸ್ ವ್ಯಾಲ್ಯೂಸ್ ಆ್ಯಂಡ್ ಯು ಕ್ಯಾನ್ ಯೂಸ್ ದ ಫಾಂಟ್ ವೇರಿಯಂಟ್. ನಿಮಗೆ ಕಲರ್ ಚೇಂಜ್ ಮಾಡಬೇಕಾಗ್ಯದ, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಕಲರ್ ಆ್ಯಂಡ್ ಪುಟ್ ಇಟ್ ಆಸ್ ಬ್ಲೂ. ಸೊ ದ ಫಾಂಟ್ ಸೈಜ್ ಒಂದು ಹಚ್ಬಿಡ್ತೀನಿ. ಫಾಂಟ್ ಹೈಫನ್ ಸೈಜ್ ಪುಟ್ ಇಟ್ ಸಮ್ 25 px ಆ್ಯಂಡ್ ನಾವು ಯು ಕ್ಯಾನ್ ಸಿ ದ ಕಲರ್ ಹ್ಯಾಸ್ ಬೀನ್ ಚೇಂಜ್ಡ್. ಹಿಂಗೆ ಪ್ರತಿ ಒಂದೊಂದು ಡಿವಿಷನ್ಗೆ ಯು ಕ್ಯಾನ್ ಸೆಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇನ್ ದಿಸ್ ಕೇಸ್. ಯೂಶ್ವಲಿ ನಮ್ದೆಲ್ಲ ಮುಂದೆ HTML ನೀವು ಡಿಸೈನ್ ಮಾಡಬೇಕಾದಾಗ ಎವ್ರಿಥಿಂಗ್ ಈಸ್ ಡಿಸೈನ್ಡ್ ಯೂಸಿಂಗ್ ದ ಡಿವಿಷನ್ ಟ್ಯಾಗ್. ಈ ಡಿವಿಷನ್ ಟ್ಯಾಗ್ ಯೂಸ್ ಮಾಡಿಕೊಂಡು ನಾವು ವಾಟ್ ಎವರ್ ದ ಕಂಟೆಂಟ್ಸ್ ವಿ ಪುಟ್ ಆನ್ ದ ವೆಬ್ ಪೇಜ್, those contents can be controlled in this case. So as I shown one example is what you can see in this particular example in this case. So ee reetiyolaga these are some of the tags using which we can represent the data on the web page. So you elladukku we call it as text formatting tags anta ಹೇಳ್ತೀವಿ. ಈ text formatting tags are mainly used for displaying the data, how to represent the text on the web page. Web page ಮೇಲೆ ಈ ಟೆಕ್ಸ್ಟನ್ನು ಹೆಂಗೆ ಡಿಸ್ಪ್ಲೇ ಮಾಡಬೇಕು ಅಂಥೇಳಿ we make use of these kind of tags in this. ಈಗ ಇವೆಲ್ಲ ಸ್ಟ್ಯಾಟಿಕ್ ಟೆಕ್ಸ್ಟ್ ಅವರ, ವಾಟ್ ಎವರ್ ದ ಟೆಕ್ಸ್ಟ್ ಯು ಆರ್ ಸೀಯಿಂಗ್ ಆನ್ ದ ವೆಬ್ ಪೇಜ್ ಒಂದೇ ಪೊಸಿಷನಾಗ ಅದ. ಐ ವಾಂಟ್ ಸಮ್ ಕ್ರಿಯೇಟಿವ್ ಟೆಕ್ಸ್ಟ್ ಟು ಬಿ ಡಿಸ್ಪ್ಲೇಡ್. ಲೈಕ್ ಎಕ್ಸಾಂಪಲ್, ಈ
ಹೆಚ್ ಟಿ ಎಮ್ ಎಲ್ ಕ್ಲಾಸ್ ಅಂತ ಅನ್ನೋದು. ನಂಗೆ ಮ್ಯಾಲೆ ಹೆಚ್ ಟಿ ಎಮ್ ಎಲ್ ಕ್ಲಾಸ್ ಅಂತೇಳಿ ಒಂದು ಹೆಡ್ಡಿಂಗ್ ಬರಿತೀನಿ. ಆ್ಯಂಡ್ ದಿಸ್ ಟೆಕ್ಸ್ಟ್ ಆನ್ ದ ವೆಬ್ ಪೇಜ್ ಇಫ್ ಯು ಸಿ ಮ್ಯಾಲೆ ಒಂದು ಕಾರ್ನರ್ ಬರ್ತದೆ. ಅದ್ರ ಬದಲು ಐ ವಾಂಟ್ ದಟ್ ಟೆಕ್ಸ್ಟ್ ಟು ಬಿ ಮೂವಿಂಗ್ ಆನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಆವಾಗ ನಾವೇನು ಮಾಡ್ತೀವಿ, ವಿ ಯೂಸ್ ಅ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆ್ಯಸ್ ಮಾರ್ಕ್ಯೂ ಟ್ಯಾಗ್ ಅಂತ ಹೇಳ್ತೀವಿ. ಈ ಟೆಕ್ಸ್ಟನ್ನು ಪುಟ್ ಇಟ್ ಇನ್ಸೈಡ್ ದ ಮಾರ್ಕ್ಯೂ ಟ್ಯಾಗ್. ಸೊ ಮಾರ್ಕ್ಯೂ ಟ್ಯಾಗ್ನ ಹಾಕಿದ್ರಿ ಅಂತಂದ್ರೆ ವಾಟ್ ಎವರ್ ದ ಟೆಕ್ಸ್ಟ್ ಯು ಹ್ಯಾವ್ ಡಿಸ್ಪ್ಲೇಡ್ ಹಿಯರ್, ದಟ್ ಪರ್ಟಿಕ್ಯುಲರ್ ಡೇಟಾ ವಿಲ್ ಹ್ಯಾವ್ ಅ ಮೂವಿಂಗ್ ಟೆಕ್ಸ್ಟ್ ಆನ್ ದ ವೆಬ್ ಪೇಜ್ ಇನ್ ದಿಸ್. ಮೂವಿಂಗ್ ಟೆಕ್ಸ್ಟ್ ಅಂದರೆ ಹೆಂಗಿರ್ತದೆ, ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿಸ್. ಈ ರೀತಿಯೊಳಗೆ ದ ಟೆಕ್ಸ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ಒನ್ ಪೇಜ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಇನ್ ದಿಸ್ ಕೇಸ್. ಸರ್ ಇದು ಒಂದೇ ಡೈರೆಕ್ಷನಾಗ ಹೋಗ್ತದೇನೋ? ನೋ, ಯು ಹ್ಯಾವ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಇನ್ ದಿಸ್ ಕೇಸ್. ಲೈಕ್ ಇಲ್ಲಿ DIRECT ಡೈರೆಕ್ಷನ್ ಅಂತೇಳಿ ಒಂದು ಪ್ರಾಪರ್ಟಿ ಯೂಸ್ ಮಾಡಿರಿ. ಅದರೊಳಗೆ ಇಫ್ ಐ ಮೆನ್ಷನ್ ಲೆಫ್ಟ್, ಸೇವ್ ದಿಸ್, ರಿಫ್ರೆಶ್, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್. ಅದೇ ರೀತಿಯೊಳಗೆ ರೈಟ್, ದ ಟೆಕ್ಸ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ರೈಟ್ ಡೈರೆಕ್ಷನ್. ಮ್ಯಾಲೆ ಹೋಗಬೇಕು ಅಂತಂದ್ರೆ ಡೈರೆಕ್ಷನ್ ಅಪ್, ಸೊ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಅಪ್ವರ್ಡ್ ಡೈರೆಕ್ಷನ್ ಅಂತ. ಅವನಿಗೆ ಸ್ಪೇಸ್ ಅಷ್ಟೇ ಕೊಟ್ಟಿವಿ, ಅದ್ರ ಸಲಾಗ ಅಷ್ಟೇ ಮೂವ್ ಮಾಡ್ಲಿಕ್ಕತ್ತಾನೆ. ಸರ್ ನಂಗೆ ಸ್ಪೇಸ್ ಇನ್ಕ್ರೀಸ್ ಮಾಡಬೇಕಾಗ್ಯದ. ಯು ಕ್ಯಾನ್ ಪುಟ್ ದ ಹೋಲ್ ಡಿವಿಷನ್ ಮಾರ್ಕ್ಯೂ ಟ್ಯಾಗ್ ಇನ್ಸೈಡ್ ದ ಡಿವಿಷನ್ ಟ್ಯಾಗ್. ಈ ಡಿವಿಷನ್ ಟ್ಯಾಗ್ ಕೊಟ್ಟು ಸ್ಟೈಲ್ ಪ್ರಾಪರ್ಟಿ ಯೂಸ್ ಮಾಡಿ ಹೈಟ್ ಅಂತ ಪ್ರಾಪರ್ಟಿ ಬರ್ತದೆ. ಹೈಟ್ನಾಗ ಐ ಗಿವ್ 500 pixels. ಸೊ 500 pixel space is given to him. ಓಕೆ, ಹೊರಗೆ ಹಾಕಿವಿ. ಮೇಕ್ ದ ಚೇಂಜ್. ಸೊ ಐ ಹ್ಯಾವ್ ಇನ್ಕ್ರೀಸ್ಡ್ ದ ಹೈಟ್ ಇನ್ ದಿಸ್ ಕೇಸ್. ಸೊ ಅಲ್ಲಿ 500 pixels ಆ ಡಿವಿಷನಿಗೆ ಕೊಟ್ಟಿನಿ. ಅದರೊಳಗೆ ಟೆಕ್ಸ್ಟ್ ಹಾಕಿದಾಗ ಏನಾಗ್ತದೆ, the text will be the marquee text will be given so much of space, that is up to 500 pixels in this case, and it will start moving the text in that 500 pixel position in this case. Sir, ಕೆಳಗಿನ ಮ್ಯಾಲೆ ಬೇಡ, ಮ್ಯಾಲಿಂದ ಕೆಳಗೆ ಬರಬೇಕು. ಚೇಂಜ್ ದ ಡೈರೆಕ್ಷನ್ ಟು ಡೌನ್. ಸೊ ಡೌನ್ ಅಂತ ಕೊಟ್ರಿ ಅಂತಂದ್ರೆ ದ ಕಂಟೆಂಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಅಪ್ವರ್ಡ್ಸ್ ಟು ಡೌನ್ವರ್ಡ್ಸ್ ಡೈರೆಕ್ಷನ್. ಸ್ವಲ್ಪ ಟೈಮ್ ತೊಗೋತದೆ and it will start moving the text in this. So ee ರೀತಿಯೊಳಗೆ a moving text can be displayed on the web page using a simple marquee ಅಂತ ಒಂದು tag, and using this direction you can move the text in various directions you want to have. ನಾ ಏನು ಕೊಡಲಿಲ್ಲ ಅಂತ ಏನಾಗ್ತದೆ ಸರ್, in that case by default it is always from left to right to left, that is the movement of the text. ಈಗ ಇಲ್ಲಿ ಲೆಫ್ಟ್ ಟು ರೈಟ್ ಮೂವ್ ಆಗಬೇಕಾ, ರೈಟ್ ಟು ಲೆಫ್ಟ್ ಮೂವ್ ಆಗಬೇಕಾದ್ರೆ ಒನ್ಸ್ ಇಟ್ ರೀಚಸ್ ದ ರೈಟ್ ದ ಲೆಫ್ಟ್ ಪೊಸಿಷನ್ ಬಂದ ತಕ್ಷಣ ಒಳಗೆ ಹೋಗ್ತದೆ, ಮತ್ತು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ರೈಟ್ ಸೈಡ್, ವಿಚ್ ಐ ಡೋಂಟ್ ವಾಂಟ್. ನನಗೇನಪ್ಪ ಅಂತಂದ್ರೆ ಸರ್ ಇಲ್ಲಿ ಬಂದ ತಕ್ಷಣ ಟಚ್ ಆಗಬೇಕು ಮತ್ತು ವಾಪಸ್ ಬರಬೇಕು, ಆ್ಯಂಡ್ ಇಟ್ ಶುಡ್ ರಿಮೇನ್ ಆನ್ ದ ವೆಬ್ ಪೇಜ್. ಸೊ ಇಲ್ಲಿ ಟೆಕ್ಸ್ಟ್ ಬರೀ ಒಂದೇ ಕಡೆಯಿಂದ ಹೋಗ್ಲಿಕ್ಕೆ, ಇನ್ಸ್ಟೆಡ್ ಆಫ್ ದ್ಯಾಟ್ ಇಟ್ ಶುಡ್ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಈ ರೀತಿಯೊಳಗೆ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಅ ಒನ್ ಮೋರ್ ಪ್ರಾಪರ್ಟಿ ಕಾಲ್ಡ್ ಆಸ್ ಬಿಹೇವಿಯರ್. ಬಿಹೇವಿಯರ್ನಾಗ ಇಫ್ ಯು ಗಿವ್ ಆಲ್ಟರ್ನೇಟ್, ALTERNATE, ಆಲ್ಟರ್ನೇಟ್ ಅಂತ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಮೂವ್ ದ ಟೆಕ್ಸ್ಟ್ ಲೆಫ್ಟ್ ಸೈಡಿಂದ ರೈಟಿಗೆ ಬರ್ತಾನೆ, ಟಚ್ ಮಾಡಿ ಮತ್ತು ವಾಪಸ್ ರೈಟ್ ಟು ಲೆಫ್ಟ್ ಮೂವ್ ಆಗ್ತಾನೆ. You can see the text once it reaches. So you can see the text will move from one direction to another in this case. ಸೊ ಅಲ್ಲಿ ಟಚ್ ಮಾಡ್ತಾನೆ ಮತ್ತು ಈ ಎಂಡಿಗೆ ಬರ್ತಾನೆ, ಹಿ ವಿಲ್ ಟಚ್ ಇಟ್ ಆ್ಯಂಡ್ ಹಿ ವಿಲ್ ಬೌನ್ಸ್ ಬ್ಯಾಕ್. ಸೊ ವಿಲ್ ಟಚ್ ದ ಎಂಡ್ ಆ್ಯಂಡ್ ಅಗೇನ್ ಹಿ ವಿಲ್ ರಿಟರ್ನ್ ಬ್ಯಾಕ್. ಈ ರೀತಿಯೊಳಗೆ ನಿಮಗೆ ಪ್ರಾಪರ್ಟಿ ಬೇಕಾಗಿತ್ತು ಅಂತಂದ್ರೆ ಈ ಬಿಹೇವಿಯರ್ನಾಗ ಆಲ್ಟರ್ನೇಟ್ ಅಂತ ಹೇಳ್ತೀವಿ. ಸೆಕೆಂಡ್ ಇಸ್ ಸ್ಲೈಡ್.
ಸ್ಲೈಡ್ ಅಂತಂದಾಗ ನಿಮ್ಮದು ಟೆಕ್ಸ್ಟ್ ಏನು ಮಾಡ್ತದೆ, ಇಟ್ ವಿಲ್ ಕಮ್ ಹಿಯರ್, ಇಟ್ ವಿಲ್ ಸ್ಲೈಡ್ ಟು ದ ಟೆಕ್ಸ್ಟ್ ಇನ್ ದಿಸ್ ಕೇಸ್. ಇನ್ನೊಂದು ಮೂರನೇದು ಸ್ಕ್ರಾಲ್ ಅಂತ ಇನ್ನೊಂದು ಪ್ರಾಪರ್ಟಿ ಬರ್ತದೆ. ನಾವು ಸ್ಲೈಡ್ ಪ್ರಾಪರ್ಟಿ, ನಿಮ್ಮದು ಟೆಕ್ಸ್ಟ್ ಇಟ್ ವಿಲ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಒನ್ ಎಂಡ್, ಇಟ್ ವಿಲ್ ರೀಚ್ ದ ಸೆಕೆಂಡ್ ಎಂಡ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್ ಅಟ್ ದಟ್ ಪರ್ಟಿಕ್ಯುಲರ್ ಪೊಸಿಷನ್. ಸೊ ಇದಕ್ಕೆ ನಾವೇಂತೀವಿ ಸ್ಲೈಡ್. ಮತ್ತು ನೀವು ಪೇಜ್ ರಿಫ್ರೆಶ್ ಮಾಡಿದ್ರೆ ಆ್ಯಸ್ ಇಟ್ ಈಸ್, ಹಿ ವಿಲ್ ಕಮ್ ಫ್ರಮ್ ದ ರೈಟ್ ಸೈಡ್, ಹಿ ವಿಲ್ ಟಚ್ ದ ಲೆಫ್ಟ್ ಪೊಸಿಷನ್, ಹಿ ವಿಲ್ ಸ್ಟಾಪ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್. ಇದಕ್ಕೆ ವಿ ಕಾಲ್ ಇಟ್ ಆಸ್ ಸ್ಲೈಡ್. ಸ್ಕ್ರಾಲ್ ಅಂತ ಇನ್ನೊಂದು ಬಿಹೇವಿಯರ್ ಬರ್ತದೆ. ಸ್ಕ್ರಾಲ್ ವಿಲ್ ಮೂವ್ ದ ಟೆಕ್ಸ್ಟ್ ಲೆಫ್ಟ್ ಟು ರೈಟ್ ಬರ್ತಾನೆ, ಹೋಗ್ತಾನೆ, ಮತ್ತು ಅಗೇನ್ ಹಿ ವಿಲ್ ಕಮ್ ಫ್ರಮ್ ದ ರೈಟ್ ಸೈಡ್, ಇಟ್ ವಿಲ್ ಗೋ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಇದೇ ಟೈಪ್ ಫಸ್ಟ್ ಬಿಹೇವಿಯರ್ ಏನು ತೋರಿಸಿದ್ದೆ, that is a default behavior of the marquee tag in this case. Scroll is alternate is a best option for us we generally use. ಸರ್ ಇದು ಮೂಮೆಂಟಿಗೆ ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಕಂಟ್ರೋಲ್ ದ ಸ್ಪೀಡ್ ವಿತ್ ಒನ್ ಮೋರ್ ಆಟ್ರಿಬ್ಯೂಟ್ ಹಿಯರ್ ಕಾಲ್ಡ್ ಆಸ್ ಸ್ಕ್ರಾಲ್ ಡಿಲೇ. ಸ್ಕ್ರಾಲ್ ಡಿಲೇ ಒಳಗೆ ಐ ವಿಲ್ ಗಿವ್ 200. ಸೊ 200 ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಮಿಲಿ ಸೆಕೆಂಡ್ಸ್. ಸೊ ನೀವು ಎಷ್ಟು ಜಾಸ್ತಿ ವ್ಯಾಲ್ಯೂ ಕೊಡ್ತೀರಿ, ದ ಟೆಕ್ಸ್ಟ್ ಸ್ಪೀಡ್ ವಿಲ್ ಕೀಪ್ ರೆಡ್ಯೂಸಿಂಗ್ ಇನ್ ದಿಸ್ ಕೇಸ್. ಸ್ಕ್ರಾಲಲ್ಲೇ 300 ಕೊಟ್ಟೆ, ಈಗ ಮೂಮೆಂಟ್ ಪೊಸಿಷನ್ ನೋಡ್ರಿ, ಆ್ಯಂಡ್ ನೌ ಯು ಕ್ಯಾನ್ ಸಿ ದ ಸ್ಪೀಡ್ ಆಫ್ ದ ಟೆಕ್ಸ್ಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಕಂಟ್ರೋಲ್ ದ ಸ್ಪೀಡ್ ಆಫ್ ದ ಟೆಕ್ಸ್ಟ್ ಆನ್ ದ ವೆಬ್ ಪೇಜ್. ಸೊ ಎಷ್ಟು ಫಾಸ್ಟ್ ಮೂವ್ ಆಗಬೇಕು, ಎಷ್ಟು ಸ್ಲೋ ಮೂವ್ ಆಗಬೇಕು, ಅದರ ಮೇಲೆ ಯು ಕ್ಯಾನ್ ಡಿಸೈಡ್ ದ ಕಂಟೆಂಟ್ ಇನ್ ದಿಸ್. ಆ್ಯಂಡ್ ರಿಮೆಂಬರ್, ಈ ಮಾರ್ಕ್ಯೂ ಟ್ಯಾಗ್ ಒಳಗೆ ಏನೇ ಬರೀರಿ, ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ದಟ್ ಪರ್ಟಿಕ್ಯುಲರ್ ಕಂಟೆಂಟ್. ನೀವು ಒಂದು ಇಮೇಜ್ ಹಾಕಿದ್ರಿ ಅಂದರೆ ದ ಇಮೇಜ್ ವಿಲ್ ಸ್ಟಾರ್ಟ್ ಮೂವಿಂಗ್ ಇನ್ ದಿಸ್. ನೀವು ಅದ್ರಾಗ ಒಂದು ಲೆಟರ್ ಟೈಪ್ ಮಾಡಿದ್ರೆ ಆ ಲೆಟರ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪುಟ್ ಎನಿಥಿಂಗ್ ಇನ್ಸೈಡ್ ದ ಮಾರ್ಕ್ಯೂ ಟ್ಯಾಗ್, ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ದಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಇನ್ ದಿಸ್. ಸೊ ಈ ರೀತಿಯೊಳಗೆ ವಿ ಹ್ಯಾವ್ ಸಮ್ ಆಫ್ ದ ಸೆಟ್ ಆಫ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್, ಆ್ಯಂಡ್ ಆಲ್ ದೀಸ್ ಟ್ಯಾಗ್ಸ್, that is what we see here. We can add one more marquee. So these are the most commonly used text formatting tags in our HTML language in this case. So ULI ಏನಂತಂದ್ರೆ they are text formatting tag ಅಂತಂದ್ರೆ understand that only the representation of the data, ಅಂದ್ರೆ ನಾವು ಡೇಟಾನ ಯೂಸರ್ಗೆ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅಂಥೇಳಿ ವಿ ಮೇಕ್ ಯೂಸ್ ಆಫ್ ದೀಸ್ ಕೈಂಡ್ ಆಫ್ ಟ್ಯಾಗ್ಸ್ ಇನ್ ದಿಸ್ ಕೇಸ್. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ಸೆಕೆಂಡ್ ಟೈಪ್ ಆಫ್ ಟ್ಯಾಗ್ಸ್ ವಿಚ್ ವಿ ಕಾಲ್ ಇಟ್ ಆಸ್ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಟೈಪ್ ಆಫ್ ಟ್ಯಾಗ್ ಈಸ್ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ ವಿಚ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅವರ್ ಫಾರ್ಮ್ ಡಿಸೈನ್ಸ್. ಹಾಂ ರೀ, ಹೇಳ್ರಿ. ಹಾಂ ರೀ, ಅದಕ್ಕೆ ಮೈಕ್ ಮ್ಯೂಟ್ ಮಾಡಿಬಿಟ್ರಿ. ಓಕೆ, ಸೊ HTMLಗೆ ಬ್ಯಾಕ್ಗ್ರೌಂಡ್ ಹಾಕ್ಲಿಕ್ಕೆ ಟೆಕ್ಸ್ಟ್ ನಿಮಗೆ ಯಾವುದೇ ಇಮೇಜ್ ಹಾಕಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ಒನ್ ಮೋರ್ ಪ್ರಾಪರ್ಟಿ ಇನ್ ದ ಬಾಡಿ ಟ್ಯಾಗ್ ಕಾಲ್ಡ್ ಆ್ಯಸ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಹೇಳ್ತೀವಿ. background -img. ಆದ್ರೆ ದೀಸ್ ಕೈಂಡ್ ಆಫ್ ಟ್ಯಾಗ್ಸ್, ಬ್ಯಾಕ್ಗ್ರೌಂಡ್ ಕಲರ್ ಹಾಕೋದಾಗಲಿ, ಬ್ಯಾಕ್ಗ್ರೌಂಡ್ ಇಮೇಜ್ ಹಾಕೋದಾಗಲಿ, ದೀಸ್ ಆರ್ ಆಲ್ ಔಟ್ಡೇಟೆಡ್ ಕಾನ್ಸೆಪ್ಟ್ಸ್. ನಿಮ್ದು HTMLನಾಗ ನಿಮ್ದು ಸಿಲೆಬಸ್ನಾಗ ಏನಾರ ಟೀಚ್ ಮಾಡಿದ್ರು ಅಂದ್ರೆ ಮರ್ತು ಹೋಗ್ಬಿಡ್ರಿ, ಬಿಕಾಸ್ ವಿ ನೆವರ್ ಪುಟ್ ಎನಿಥಿಂಗ್ ಆನ್ ದ ಬ್ಯಾಕ್ಗ್ರೌಂಡ್ನಾಗ ಯಾವ ನಾವು ಇಮೇಜಸ್ಗಳು ಇದನ್ನು ಯೂಸ್ ಮಾಡಿಕೊಂಡು ವಿ ಡೋಂಟ್ ಯೂಸ್ ಇಟ್. ಲೈಕ್ BG ಇಮೇಜ್ ಅಂತ ಬರ್ತದೆ. BG ಇಮೇಜ್ನಾಗ ನೀವು ಇಮೇಜಿಂದ ಒಂದು ನೇಮ್ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಬ್ಯಾಕ್ಗ್ರೌಂಡ್ ಇನ್ ದಿಸ್ ಕೇಸ್. ಬಟ್ ರಿಮೆಂಬರ್, ಡೋಂಟ್ ಪುಟ್ ದಟ್ BG ಕಲರ್ ಯೂಸ್ ಮಾಡಬೇಡ್ರಿ, BG ಇಮೇಜ್ ಯೂಸ್ ಮಾಡಬೇಡ್ರಿ. ದೀಸ್ ಆರ್ ಆಲ್ ಔಟ್ಡೇಟೆಡ್ ಕಾನ್ಸೆಪ್ಟ್ಸ್ ಇನ್ ದ ಟುಡೇಸ್ ವೆಬ್ಸೈಟ್ಸ್. ಓಕೆ, ಯಾಕಂದ್ರೆ ಇವತ್ತಿನ ವೆಬ್ಸೈಟ್ನಾಗ ನಾವು ಫಾರ್ಮ್ ಡಿಸೈನ್ ಹೆಂಗೆ ಮಾಡ್ತೀವಿ ಅಂಥೇಳಿ ಐ ವಿಲ್ ಬಿ ಶೋಯಿಂಗ್ ಇಟ್ ಆಫ್ಟರ್ ದ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್. ಸೊ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಆದಮೇಲೆ ನಾನು ನಿಮ್ಗೆ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಹೌ ಎಕ್ಸಾಕ್ಟ್ಲಿ ವಿ ಡಿಸೈನ್ ದೋಸ್ ವೆಬ್ ಪೇಜಸ್ ವಿತೌಟ್ ಯೂಸಿಂಗ್ ದೀಸ್ BG ಇಮೇಜಸ್.
ಓಕೆ. ಬಟ್ ನೀವು ಬೇಕಾಗಿತ್ತು ಅಂತಂದ್ರೆ ಬಿ ಜಿ ಇಮೇಜ್ ಅಂತ ಒಂದು ಆಟ್ರಿಬ್ಯೂಟ್ ಬರ್ತದೆ ಬಾಡಿ ಟ್ಯಾಗ್ನಾಗ. ಯು ಪುಟ್ ದ ನೇಮ್ ಆಫ್ ಎನಿ ಆಫ್ ದ ಇಮೇಜಸ್ ಅಥವಾ ಒಂದು ಕಲರ್ ತೋರಿಸಿಬಿಡ್ತೀನಿ. ಎಕ್ಸಾಂಪಲ್ ಒನ್ ಈಸ್ ಬಿ ಜಿ ಕಲರ್ ಇಸ್ ಈಕ್ವಲ್ ಟು ಸೇ ರೆಡ್. ತಪ್ಪಿನೂ ಹಾಕಬಾರ್ದು, ಡಸಂಟ್ ಲುಕ್ ಗುಡ್ ಆ್ಯಕ್ಚುಲಿ. ಸೊ ರಿಫ್ರೆಶ್, whole pages color changed to red color in this case, but except that division, ಆ ಡಿವಿಷನ್ನ ಆರೆಂಜ್ ಕೊಟ್ಟಿದ್ದೆ, ಅದಕ್ಕೆ ಇಟ್ ಇಸ್ ಶೋಯಿಂಗ್ ದ ಆರೆಂಜ್ ಕಲರ್. ನಿಮಗೊಂದು ಇಮೇಜ್ ಹಾಕಬೇಕಾಗಿತ್ತು ಅಂತಂದ್ರೆ ವಿ ಯೂಸ್ ಬಿ ಜಿ ಇಮೇಜ್. ಐ ವಿಲ್ ಜಸ್ಟ್ ಚೆಕ್ ವೆದರ್ ಐ ಹ್ಯಾವ್ ಸಮ್ ಇಮೇಜಸ್ ಹಿಯರ್. ಐ ಥಿಂಕ್ ಒಂದು ಯಾವುದೋ ಇಮೇಜ್ ಇತ್ತು ವಿಚ್ ಐ ಡೋಂಟ್ ಹ್ಯಾವ್ ನೌ. ಓಕೆ, ಐ ಹ್ಯಾವ್ ಒನ್ ಇಮೇಜ್ ಹಿಯರ್. Take this, put it here. So have a image, image in a set ಮಾಡಬಿಡ್ರಿ, and you can refresh the web page. Some issue, background image is basic img. Background img, I think so. I put it in the same place. Try with style. Inside the style we'll have background image. Yes, okay. Background image, and we will set this particular value. Something is missing here. Background style, background image, colon. It's not taking. We'll see. Actually tag correct the probably image img url, that is also correct. No, I'll see that because this is a tag that we use. Style use ಮಾಡ್ಕೊಂಡು we can have the background image. ಇಲ್ಲ ಅಂದ್ರೆ we have a property called as bg image. Even this should actually work, or bgimg will not work. ನೋಡೋಣ, I'll see that. we are tag support ಮಾಡ್ತದ. That is the only tag we have actually, bg image. We'll see to that. URL ವರ್ಕ್ ಆಗ್ಬೇಕ್ರಿ, ಬಿಕಾಸ್ ದ್ಯಾಟ್ ಶುಡ್ 100% ವರ್ಕ್. ಇಲ್ಲ ಅಂದರೆ CSS ಅಂತ ಒಂದು ಯೂಸ್ ಮಾಡ್ತೀವಿ. CSS ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡಿಸ್ಪ್ಲೇ ದ್ಯಾಟ್, ಬಟ್ ದಟ್ ವಿಲ್ ಬಿ ಬಿಟ್ ಲೆಂದಿ ಇಫ್ ಐ ಎಕ್ಸ್ಪ್ಲೇನ್ ನೌ. ಸ್ಟೈಲ್ ಡಬಲ್ ಕೊಟೇಶನ್ background BSEK GRO background image, use URL property and put the image. This should actually work. Okay, so now it's working.
ಮೇ ಬಿ ಯು ಆರ್ ಎಲ್ ಇಮೇಜ್ ಅಂತ ತೊಗೊಂಡಿದ್ದೆ ಅನ್ಸುತ್ತೆ. ಯೂಸ್ಡ್ ಯು ಆರ್ ಎಲ್ ಇಮೇಜ್ ಅಂತ ಹಾಕಿದ್ದೆ, ಅದು ಸಹ ಬಂದಿಲ್ಲ. ಯು ಕ್ಯಾನ್ ಯೂಸ್ ದಿಸ್ ಸ್ಟೈಲ್ ಪ್ರಾಪರ್ಟಿ ಬ್ಯಾಕ್ಗ್ರೌಂಡ್ ಇಮೇಜ್ ಯು ಆರ್ ಎಲ್ ಅಂತ ಹಾಕಿ ಯು ಕ್ಯಾನ್ ಸೆಟ್ ದ ಪ್ರಾಪರ್ಟಿ, ಯಾವ್ದು ಇಮೇಜ್ ಡಿಸ್ಪ್ಲೇ ಮಾಡಬೇಕಾಗ್ಯದ ಆ ಇಮೇಜಿಂದ ನೇಮಲ್ಲಿ ಕೊಟ್ರಿ ಅಂತಂದ್ರೆ ಯು ಕ್ಯಾನ್ ಸಿ ದ ವೆಬ್ ಪೇಜ್ ಆನ್ ದ ಸ್ಕ್ರೀನ್. ಬಟ್ ಇಲ್ಲಿ ಏನಾಗ್ಲಿಕ್ಕತ್ತದ, ದ ಇಮೇಜ್ ಈಸ್ ನಾಟ್ ಫುಲ್ ಸೈಜ್ ಇನ್ ದಿಸ್. ನಂದು ವೆಬ್ ಪೇಜಿಂದ ಫುಲ್ ಸೈಜ್ ಎಷ್ಟಿರಬೇಕು ಅಷ್ಟು ಇಲ್ಲ ಅಲ್ಲಿ. ಅದ್ರ ಸಲುವಾಗಿ ಏನಾಗ್ತದೆ, HTML ವಿಲ್ ಆಲ್ವೇಸ್ ಕೀಪ್ ರಿಪೀಟಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಇಮೇಜ್ ಇನ್ ದಿಸ್ ಕೇಸ್. ಸೊ ಹಂಗೆ ರಿಪೀಟ್ ಆಗಬಾರ್ದು ಅಂತಂದ್ರೆ ಸ್ಟೈಲ್ ಒಳಗೆ ವಿ ಹ್ಯಾವ್ ಒನ್ ಮೋರ್ ಪ್ರಾಪರ್ಟಿ, ದಟ್ ಈಸ್ ಬ್ಯಾಕ್ಗ್ರೌಂಡ್ ಹೈಫನ್ ರಿಪೀಟ್ ಅಂತೇಳಿ. ಸೊ ವಿ ಪುಟ್ ದಿಸ್ ಅಗೇನ್ ಬ್ಯಾಕ್ಗ್ರೌಂಡ್ ROUND ಬ್ಯಾಕ್ಗ್ರೌಂಡ್ ಹೈಫನ್ ರಿಪೀಟ್. ಇಲ್ಲಿ ನೋ ರಿಪೀಟ್ ಅಂತ ಕೊಡಬೇಕು. ಸೊ ಯೂಸ್ ದ ನೋ ರಿಪೀಟ್. ಸೊ ನೋ ರಿಪೀಟ್ ಅಂತ ಕೊಟ್ರಿ ಅಂತಂದ್ರೆ ಓನ್ಲಿ ಒನ್ ಇಮೇಜ್ ವಿಲ್ ಬಿ ಡಿಸ್ಪ್ಲೇಡ್ ದಟ್ ಯು ಕ್ಯಾನ್ ಸಿ ಆನ್ ದ ಬ್ಯಾಕ್ಗ್ರೌಂಡ್. ಅದರದ್ದು ಡಿಫಾಲ್ಟ್ ಸೈಜ್ ಎಷ್ಟದ ಆ ಡಿಫಾಲ್ಟ್ ಸೈಜ್ ಅವ ತೋರಿಸ್ಲಿಕ್ಕತ್ತಾನ. ಸೊ ಈ ರೀತಿಯೊಳಗೆ ಒಂದು ಬ್ಯಾಕ್ಗ್ರೌಂಡ್ನಾಗ ನೀವು ಇಮೇಜನ್ನು ಯು ಕ್ಯಾನ್ ಡಿಸ್ಪ್ಲೇ. ಪ್ಲಸ್ ಅದ್ರದ್ದು ಹೈಟ್ ವಿಡ್ತ್ ಸೆಟ್ ಮಾಡೋಯ್ತಂದ್ರೆ ಯು ಕ್ಯಾನ್ even set the height and width property. It will increase or decrease the size in this case. So ಈ ರೀತಿಯ background, but I recommend ದಯವಿಟ್ಟು don't use this particular tag in this case. ಯಾಕೆ ಅಂತಂದ್ರೆ ಮೇಜರ್ ಪ್ರಾಬ್ಲಮ್ ಏನಾಗ್ತಂದ್ರೆ ಇಮೇಜ್ ಸೆಲೆಕ್ಟ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಇಮೇಜ್, ನೀವು ಬರ್ದಂಥ ಟೆಕ್ಸ್ಟ್ ವಿಲ್ ನಾಟ್ ಬಿ ಡಿಸ್ಪ್ಲೇಡ್. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಕಲರ್ನಾಗ ಈ ಕಲರ್ ಮ್ಯಾಚ್ ಆಯ್ತಾ ಡಿಸ್ಪ್ಲೇ ಆಗಲ್ಲ. ನಾವು ಯು ಕ್ಯಾನ್ ಸಿ ದೆರ್ ಇಸ್ ಸೋ ಮಚ್ ಆಫ್ ಕಂಟೆಂಟ್ ಹಿಯರ್, ಬಟ್ ಎರಡೂ ಇದೂ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಅದ, ಟೆಕ್ಸ್ಟ್ ಕಲರ್ನು ಬ್ಲ್ಯಾಕ್ ಅದ. ಸೊ ಯು ಆರ್ ನಾಟ್ ಏಬಲ್ ಟು ಸಿ ಎನಿ ಟೆಕ್ಸ್ಟ್ ಹಿಯರ್, ಬಟ್ ಯು ಕ್ಯಾನ್ ಸಿ ದ ಟೆಕ್ಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ನೀವು ಒಂದು ಇಮೇಜ್ ಸೆಲೆಕ್ಟ್ ಮಾಡಿರ್ತೀರಿ, ಟೆಕ್ಸ್ಟ್ ಆ ಇಮೇಜ್ ಮೇಲೆ ಬಂದುಬಿಡ್ತದೆ. ಈ ರೀತಿಯೊಳಗೆ ದೆರ್ ಆರ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಇಫ್ ಯು ಮೇಕ್ ಯೂಸ್ ಆಫ್ ದ ಬ್ಯಾಕ್ಗ್ರೌಂಡ್ ಇಮೇಜ್ ಇನ್ ದಿಸ್ ಕೇಸ್. ಅದಕ್ಕೆ ಅದು ಹೇಳಿಲ್ಲ ಅಂತ ತಿಳ್ಕೊಂಬಿಟ್ರೆ ಫರ್ಗೆಟ್ ಅಬೌಟ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಟಿಲ್ ನೌ. ವಿ ಡೋಂಟ್ ವಾಂಟ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ ಆನ್ ಅವರ್ ವೆಬ್ ಪೇಜ್. ನೀವು ಈವನ್ ಡೋಂಟ್ ಯೂಸ್ ದ BG ಕಲರ್, ಬ್ಯಾಕ್ಗ್ರೌಂಡ್ ಕಲರ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೀಪ್ ಇಟ್ ಪ್ಲೇನ್ ವೈಟ್. ಅದನ್ನು ಹೆಂಗೆ ಅಟ್ರಾಕ್ಟಿವ್ ಸರ್, ಅಟ್ರಾಕ್ಟಿವ್ ಕಾಣಿಸಂಗ್ಲಾಗ್ಯದ, ಅದನ್ನು ಹೆಂಗೆ ಅಟ್ರಾಕ್ಟಿವ್ ಮಾಡಬೇಕು, ವಿ ವಿಲ್ ಐ ವಿಲ್ ಶೋ ಯು ದಟ್ ಪರ್ಟಿಕ್ಯುಲರ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಐ ಹೋಪ್ ನೋ ಡೌಟ್ಸ್ ಇನ್ ಆಲ್ ದ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್. ಹಾಂ ರೀ, ಹಾಂ ಅದು ನೀವು ಅದು ಇಮೇಜ್ ಟ್ಯಾಗ್ ಯೂಸ್ ಮಾಡಿರಿ. ಡೋಂಟ್ ಯೂಸ್ ದ ಮೈಕ್ ನಿಮ್ಮದು ಮ್ಯೂಟ್ ಮಾಡಿಬಿಡ್ರಿ. ಸೊ ನಿಮಗೆ ಬರೀ ನಿಮ್ಗೇನಪ್ಪ ಅಂದ್ರೆ ಯು ವಾಂಟ್ ಟು ಡಿಸ್ಪ್ಲೇ ಒಂದು ಇಮೇಜ್ ಡಿಸ್ಪ್ಲೇ ಮಾಡಬೇಕಾಗ್ಯದ ವಿತ್ ಮೂವಿಂಗ್ ಟೆಕ್ಸ್ಟ್, ಅಥವಾ ಜಸ್ಟ್ ಇಮೇಜ್ ಡಿಸ್ಪ್ಲೇ ಮಾಡ್ಬೇಕಾದ್ರೆ ನಿಮಗೆ ಇಮೇಜ್ ಬ್ಯಾಕ್ಗ್ರೌಂಡ್ ಬರಬೇಕು, ಅದ್ರ ಮ್ಯಾಲೆ ಟೆಕ್ಸ್ಟ್ ಮೂವ್ ಆಗಬೇಕಾ? ಓಕೆ. ಸೊ ಇಮೇಜ್ ಮ್ಯಾಲೆ ಮೂವ್ ಇಮೇಜ್ ಹಾಕಬೇಕು ಅಂತಂದ್ರೆ ನಾರ್ಮಲ್ ಇಮೇಜ್ ಟ್ಯಾಗ್ ಯೂಸ್ ಮಾಡಿರಿ. ಓಕೆ. ಸೊ ಇಮೇಜ್ ಟ್ಯಾಗ್ ಯೂಸ್ ಮಾಡಿದ್ರಿ ಅಂತಂದರೆ ಇಟ್ ವಿಲ್ ಡಿಸ್ಪ್ಲೇ ಒನ್ ಇಮೇಜ್ ಆನ್ ದ ಟಾಪ್. ಅದು ಇಮೇಜ್ ಒಳಗೆ ಬರ್ಬೇಕೇನ್ರಿ ನಿಮಗೆ ಟೆಕ್ಸ್ಟ್? ಟೆಕ್ಸ್ಟ್ ಅದರ ಮ್ಯಾಲಿಂದ ಮೂವ್ ಆಗಬೇಕು ಅಂತಂದ್ರೆ ಓಕೆ. ಓಕೆ. ಸೊ ನೀವು ಒಂದು ಆಪ್ಷನ್ ಏನು ಮಾಡಬೇಕು ಅಂದ್ರೆ ಡಿವಿಷನ್ ಟ್ಯಾಗ್ ತೊಗೋಬೇಕ್ರಿ. ಡಿವಿಷನ್ ಟ್ಯಾಗ್ ತೊಗೊಂಡು ಸ್ಟೈಲ್ ಪ್ರಾಪರ್ಟಿ ಹಾಕಿ ಬ್ಯಾಕ್ಗ್ರೌಂಡ್ ಇಮೇಜ್, ಬ್ಯಾಕ್ಗ್ರೌಂಡ್ ಇಮೇಜ್, ಅಲ್ಲಿ ಇಮೇಜ್ನ ನೀವು ಯಾವ್ದು ಇಮೇಜ್ ಬೇಕು ಆ ಇಮೇಜ್ ಪಾತ್ ಕೊಡ್ರಿ. ಈಗ ಸದ್ಯಕ್ಕೆ ಅದೇ ಕೊಡೋಣ ಅಂತ. ವಿಲ್ ಯೂಸ್ ದ ಸೇಮ್ URL. So inside this
I have one image. I'll put the same image there. ಇದಕ್ಕೊಂದಿಷ್ಟು ಹೈಟ್ ಬಿಡ್ತು ಸೆಟ್ ಮಾಡಿರಿ, ಬಿಕಾಸ್ ಇದು ಹಾಕಿರೋದು ಫುಲ್ ಪೇಜ್ ತೊಗೊಂಡ್ಬಿಡ್ತದೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಸೆಟ್ ದ ಹೈಟ್ ಸಮ್ 300 px. I'll keep the width to be full in this 100%. Save ಮಾಡ್ರಿ, refresh the web page. So you get an image on the screen. ಈಗ ಇದ್ರ ಮ್ಯಾಲ್ ಟೆಕ್ಸ್ಟ್ ಬರ್ಬೇಕು ನಿಮ್ಗೆ. ಸೊ ಮ್ಯಾಲ್ ಟೆಕ್ಸ್ಟ್ ಬರಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ ಆ ಮಾರ್ಕ್ಯೂನಾಗಿದ್ದದ್ದು ಕಂಟೆಂಟ್ ಇದನ್ನು put it in this particular place. ಸೊ ಎಲ್ಲಿ ಮೂವ್ ಆಗ್ಲಿಕ್ಕೆ ಇಲ್ಲಿ ಮ್ಯಾಲ್ ಮೂವ್ ಆಗ್ಲಿಕ್ಕೆ ನೋಡ್ರಿ ಟೆಕ್ಸ್ಟ್. ಸೊ ಅದು ಇಮೇಜ್ ಅಷ್ಟೇ ಫಿಕ್ಸ್ ಇರ್ತದೆ, ಕಲರ್ ಚೇಂಜ್ ಮಾಡಿರಿ ಸೊ ದ್ಯಾಟ್ ಇಟ್ ವಿಲ್ ಬಿ ವಿಸಿಬಲ್ ಯೂಸಿಂಗ್ ದ ಫಾಂಟ್ ಕಲರ್. ಒಂದು ಸೈಜ್ ಪ್ರಾಪರ್ಟಿ ಕೊಡ್ರಿ, ಸೈಜ್ ಈಕ್ವಲ್ ಟು ಸಮ್ +5 or +4, color white. Save and refresh the web page. So image ada, ಆ ಇಮೇಜ್ ಮೇಲೆ now the text is moving ಭಾಳ ಸ್ಲೋ ಅದ. ಸೊ remove that speed, ಡಿಲೇ ತೆಗೆದುಬಿಟ್ರೆ ಸೊ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಇನ್ ಫಾಸ್ಟರ್ ಮೆಥಡ್ ಇನ್ ದಿಸ್. ಸೊ ಐ ಹೋಪ್ ನಿಮಗೂ ಇದೇ ಟೈಪ್ ಬೇಕಾಗಿತ್ತು ಅಂತ ಅನ್ಕೋತೇನೆ ರೀ. ಹಾಂ ರೀ, ಸೊ ಈ ಟೈಪ್ ಯೂಸ್ ಮಾಡ್ಕೊಂಡು ಒಂದು ಇಮೇಜ್ ಹಾಕಿ ಅದರದ್ದು ಬ್ಯಾಕ್ಗ್ರೌಂಡ್ನಾಗ ಬ್ಯಾಕ್ಗ್ರೌಂಡ್ನಾಗ ಒಂದು ಇಮೇಜ್ ಹಾಕಿ ಯು ಕ್ಯಾನ್ ಮೂವ್ ದ ಟೆಕ್ಸ್ಟ್. ಅಲ್ಲಿ ಫುಲ್ ಬ್ಯಾಕ್ಗ್ರೌಂಡ್ ಪೂರ ಬೇಕು ಅಂತಂದ್ರೆ ಬಾಡಿ ಟ್ಯಾಗ್ನ ಹಾಕ್ಕೋಬೇಕು, ಇಲ್ಲ ಒಂದು ಡಿವಿಷನ್ ಹಾಕ್ಕೊಂಡು ಯು ಕ್ಯಾನ್ ಮೇಕ್ ದ ಟೆಕ್ಸ್ಟ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ದಿಸ್ ಕೇಸ್. ಸೊ ಐ ಹೋಪ್ any other doubts in the text formatting tags? Okay, ಸರ್ ಇದು ಭಾಳ ಮೈನರ್ ಡೌಟ್ ಅದರಿ ನಮ್ಗೆ. ಹೇಳ್ರಿ. ಕೋಲನ್ ಯೂಸ್ ಮಾಡ್ತೀವ್ರಿ ಮತ್ತು ಸೆಮಿಕೋಲನ್ ಯೂಸ್ ಮಾಡ್ತೀವ್ರಿ. ಹಾಂ ರೀ, ಎಲ್ಲ ಯಾಕೆ ಯೂಸ್ ಮಾಡ್ಬೇಕು ಸರ್ ಅಂದ್ರೆ ಯಾವಾಗ ಅಂದ್ರೆ ಯಾಕೆ ಯೂಸ್ ಮಾಡಬೇಕು? ಎಲ್ಲಿ HTML ನಾಗ ರೀ? ಹಾಂ ರೀ ಸರ್, HTML-ದಾಗ ಭೀ ಎಲ್ಲ ಆಲ್ ಅಂದ್ರೆ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಪರ್ಟಿಕ್ಯುಲರ್ಲಿ ನಾವು HTML ಸ್ಟಡಿ ಮಾಡೋದು ಅದ್ರ ಕಾಲ HTML-ದಾಗ ಅವೆಲ್ಲ ಎದಕ್ಕೆ ಇಲ್ಲಿ ಕೋಲನ್. ಓಕೆ, ಸೊ ಒಂದು ಇಟ್ ಇಸ್ ನೀವು ಕೇಳಿದ್ರಿ ಕೋಲನ್ ಎದಕ್ಕೆ ಯೂಸ್ ಮಾಡಬೇಕು, ಸೆಮಿಕೋಲನ್ ಎದಕ್ಕೆ ಯೂಸ್ ಮಾಡಬೇಕು, ಆಮೇಲೆ ಡಬಲ್ ಕೊಟೇಶನ್ ಯಾಕೆ ಯೂಸ್ ಮಾಡಬೇಕು ಅಂತೇಳಿ. ಫಸ್ಟ್ ಥಿಂಗ್ ಟು ಟೆಲ್ ಯು, ಇಲ್ಲಿ ಆಟ್ರಿಬ್ಯೂಟ್ಸ್ ನೀವೇನು ಹಾಕ್ತಿರ್ತೀರಿ, ದಿಸ್ ಇಸ್ ಕಾಲ್ಡ್ ಆಸ್ ಆಟ್ರಿಬ್ಯೂಟ್. ಆ ಗ್ರೀನ್ ಕಲರ್ ನಿಮ್ಗೆ ಏನೇನು ಕಾಣಿಸ್ತವ ಆ ಗ್ರೀನ್ ಕಲರ್ಗಳಿಗೆ ನಾವು ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಈ ಡಬಲ್ ಕೊಟೇಶನ್ನಾಗ ಏನು ನೀವು ಯೆಲ್ಲೋ ಕಲರ್ನ ಕಾಣಿಸ್ಲಿಕ್ಕೆ ವಿ ಕಾಲ್ ದಮ್ ಆ್ಯಸ್ ಅ ವ್ಯಾಲ್ಯೂಸ್. ಆ್ಯಂಡ್ HTML-ನಾಗ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಪುಟ್ ಡಬಲ್ ಕೊಟೇಶನ್ಸ್. ಡಬಲ್ ಕೊಟೇಶನ್ಸ್ ಹಾಕೋದು ಕಂಪಲ್ಸರಿ ಇಲ್ಲ. ಓಕೆ, ಈವನ್ ಇಫ್ ಐ ಡೋಂಟ್ ಪುಟ್ ಅ ಡಬಲ್ ಕೊಟೇಶನ್ ಇಟ್ ವಿಲ್ ವರ್ಕ್ ಫೈನ್. ಆದ್ರೆ ಎ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಸೇಸ್ ದ್ಯಾಟ್ ನಿಮ್ದು ಯಾವುದೇ ಆಟ್ರಿಬ್ಯೂಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಮತ್ತು ಎಲ್ಲಿ ಎಂಡ್ ಆಗ್ತದೆ ಅಂಥೇಳಿ ಆ HTML ಬ್ರೌಸರ್ಗೆ ಗೊತ್ತಾಗಬೇಕು. ಸೊ ಬ್ರೌಸರಿಗೆ ಸ್ಟಾರ್ಟ್ ಮತ್ತು ಎಂಡ್ ಅಂತ ಗೊತ್ತಾಗಬೇಕು ಅಂಥೇಳಿ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಇದು ಸ್ಟಾರ್ಟ್ಸ್ ಹಿಯರ್ ಎಂಡ್ಸ್ ಹಿಯರ್ ಅಂಥೇಳಿ ಈ ಸ್ಟ್ರಿಂಗ್ ಫಾರ್ಮ್ಯಾಟ್ ರೆಪ್ರೆಸೆಂಟ್ ಮಾಡಿ ವಿ ಗಿವ್ ದ ಡೇಟಾ. ಸೊ ಯಾಕಂದ್ರೆ ಅವನಿಗೆ ಆಟ್ರಿಬ್ಯೂಟಿಗೆ ಸೈಜ್ ಅಂತದ, ನಡು ಸ್ಪೇಸ್ ಕೊಟ್ಟು ಕಲರ್ ಕೊಟ್ಟಿರ್ತೀರಿ, ಅವನಿಗೆ ಆಟ್ರಿಬ್ಯೂಟಿನ ವ್ಯಾಲ್ಯೂ ಏನದ ಆ ವ್ಯಾಲ್ಯೂ ಎಲ್ಲ ಸ್ಟಾರ್ಟ್ ಆಗ್ತದೆ ಎಂಡ್ ಆಗ್ತದೆ ಗೊತ್ತಾಗಬೇಕು. ಅದ್ರ ಸಲುವಾಗ ಆ ಡಬಲ್ ಕೊಟೇಶನ್ಸ್ ಯೂಸ್ ಮಾಡ್ತೀವಿ. ಆದ್ರೆ HTML-ನಾಗ ಆ್ಯಸ್ ಐ ಟೋಲ್ಡ್ ಯು the double quotations are not mandatory, but a good programming practice says that you should use the double quotations. Second question ಕೇಳಿದ್ರಿ, why do we make use of semicolon and colon? ಈ ಸೆಮಿಕೋಲನ್ ಮತ್ತು ಕೋಲನ್ ನಾವು ಯೂಸ್ ಮಾಡೋದು ಬರೀ ಸ್ಟೈಲ್ ಪ್ರಾಪರ್ಟಿ ಒಳಗೆ, ಅದು ಬಿಟ್ಟರೆ ನಾವು ಎಲ್ಲೂ ಯೂಸ್ ಮಾಡಂಗಿಲ್ಲ ರೀ. ಅಪಾರ್ಟ್ ಫ್ರಮ್ ದಟ್ %NBSP ಒಳಗೆ ಸೆಮಿಕೋಲನ್ ಹಾಕ್ತೀವಿ. ದಟ್ ಈಸ್ ಲೈಕ್ ಅ ಟರ್ಮಿನೇಷನ್ ಆಫ್ ಅ ಇನ್ಸ್ಟ್ರಕ್ಷನ್. ಯಾವುದೇ ಸೆಮಿಕೋಲನ್ ನೀವು ಸಿ ಲ್ಯಾಂಗ್ವೇಜ್ನಾಗ ಯೂಸ್ ಮಾಡಿರಿ, ಇಟ್ ರೆಪ್ರೆಸೆಂಟ್ಸ್ ದ ಟರ್ಮಿನೇಷನ್. ಈಗ ಇಲ್ಲಿ ಸೆಮಿಕೋಲನ್ ನಾವು ಸ್ಟೈಲ್ ಪ್ರಾಪರ್ಟಿ ಒಳಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ URL ಒಂದು ಇಮೇಜ್ ಪಾತ್ ಇದು ಪೂರ್ತಿ ಒಂದು ಇನ್ಸ್ಟ್ರಕ್ಷನ್ ಅದ. ಆ ಇನ್ಸ್ಟ್ರಕ್ಷನ್ ಇಲ್ಲಿಗೆ ಎಂಡ್ ಆಗ್ತದ ಅಂತ ಐಡೆಂಟಿಫೈ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಸೆಮಿಕೋಲನ್.
ಈ ಸ್ಟೈಲ್ ಅನ್ನೋ ಪ್ರಾಪರ್ಟಿ ಒಳಗೆ ನಾವು ಮಲ್ಟಿಪಲ್ ಆಟ್ರಿಬ್ಯೂಟ್ಸ್ಗಳನ್ನು ಒಟ್ಟಿಗೆ ಕೊಡ್ತೀವಿ. ಇಫ್ ಯು ರಿಮೆಂಬರ್, ನಮ್ಮ ಮಾರ್ಕ್ಯೂ ಟ್ಯಾಗ್ ಅಥವಾ ಅಲ್ಲಿ ಫಾಂಟ್ ಟ್ಯಾಗ್ ನೋಡ್ರಿ, ಸೈಜ್ ಪ್ರಾಪರ್ಟಿ ಸಪ್ರೇಟ್ ಅದ, ಕಲರ್ ಪ್ರಾಪರ್ಟಿ ಸಪ್ರೇಟ್ ಅದ, ಫೇಸ್ ಅನ್ನೋ ಪ್ರಾಪರ್ಟಿ ಸಪ್ರೇಟ್ ಹಾಕ್ಬೋದು. ನೀವು ಮಾರ್ಕ್ಯೂ ಟ್ಯಾಗ್ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಬಿಹೇವಿಯರ್ ಅಂತ ಅನ್ನೋದು ಸಪ್ರೇಟ್ ಟ್ಯಾಗ್ ಅದ, ಡೈರೆಕ್ಷನ್ ಇಸ್ ಈಕ್ವಲ್ ಟು ಒಂದು ಸಪ್ರೇಟ್ ಟ್ಯಾಗ್ ಅದ, ಆಟ್ರಿಬ್ಯೂಟ್ ಅದ, ಸ್ಕ್ರಾಲ್ ಡಿಲೇ ಈಸ್ ಅ ಸಪ್ರೇಟ್ ಆಟ್ರಿಬ್ಯೂಟ್. ಸೊ ಇಲ್ಲಿ 3 ಬೇರೆ ಬೇರೆ ಆಟ್ರಿಬ್ಯೂಟ್ಸ್ಗಳವ. ಆದ್ರೆ ಸ್ಟೈಲ್ ಪ್ರಾಪರ್ಟಿ ಒಳಗೆ ಯು ಕ್ಯಾನ್ ಆ್ಯಡ್ ಆಲ್ ದೀಸ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಇನ್ ಒನ್ ಸಿಂಗಲ್ ಸೆಟ್. ಅದನ್ನು ಒಂದು ಸಿಂಗಲ್ ಸೆಟ್ನಾಗೆ ಡಿಫೈನ್ ಮಾಡ್ಬೋದು. ಸೊ ಸಿಂಗಲ್ ಸೆಟ್ನಾಗ ಡಿಫೈನ್ ಮಾಡಬೇಕು ಅಂತಂದ್ರೆ ಈಗ ಅದು ಆಟ್ರಿಬ್ಯೂಟ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಎಂಡ್ ಆಗ್ತದೆ ನಮ್ಗೆ ಗೊತ್ತಾಗಬೇಕು. ಅಂದರೆ ನಮ್ಗಂದ್ರೆ HTML ಬ್ರೌಸರ್ಗೆ. ಯಾಕಂದರೆ 2 ಆಟ್ರಿಬ್ಯೂಟ್ಸ್ ನೀವು ಒಟ್ಟಿಗೆ ಕೊಡ್ಲಿಕ್ಕತ್ತೀರಿ ಅಂತಂದ್ರೆ ಇಲ್ಲಿಗೆ ಫಸ್ಟ್ ಆಟ್ರಿಬ್ಯೂಟ್ ಮುಗೀತು, ಈಗ ಸೆಕೆಂಡ್ ಆಟ್ರಿಬ್ಯೂಟ್ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಅದು ಮೆನ್ಷನ್ ಮಾಡೋ ಸಲಕ್ಕೆ ನಾವೇನು ಮಾಡ್ತೀವಿ, ಆಫ್ಟರ್ ಈಚ್ ಆಟ್ರಿಬ್ಯೂಟ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ, ಆ URL ಇಸ್ ಬ್ರ್ಯಾಕೆಟ್ ಇಸ್ ಅ ವ್ಯಾಲ್ಯೂ. ಸೊ ಈ ಆಟ್ರಿಬ್ಯೂಟು ಮತ್ತು ವ್ಯಾಲ್ಯೂ ಮುಗೀತು ಅಂತ ಹೇಳಲಿಕ್ಕೆ ನಾವಿಲ್ಲಿ ಅಗೇನ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಅ ಸೆಮಿಕೋಲನ್, ದಟ್ ಈಸ್ ಇನ್ಸೈಡ್ ದ ಸ್ಟೈಲ್ ಪ್ರಾಪರ್ಟಿ. ಸೊ ಅದು ಸೆಮಿಕೋಲನ್ ಆಯ್ತಂದ್ರೆ ಅವನಿಗೆ ಗೊತ್ತಾಗ್ತದೆ ದಟ್ ಸೆಕೆಂಡ್ ಆಟ್ರಿಬ್ಯೂಟ್ ಈಸ್ ಕಾಲ್ಡ್ ಆಸ್ ಹೈಟ್. ಅದು ಎಲ್ಲಿ ಟರ್ಮಿನೇಟ್ ಆಗ್ಲಿಕ್ಕತ್ತದ, ಈ ಸೆಮಿಕೋಲನ್ ಆದಮೇಲೆ ಸೆಕೆಂಡ್ ಆಟ್ರಿಬ್ಯೂಟ್ ಟರ್ಮಿನೇಟ್ ಆಗ್ಲಿಕ್ಕತ್ತದ, ಥರ್ಡ್ ಆಟ್ರಿಬ್ಯೂಟ್ ಸ್ಟಾರ್ಟ್ ಆಗ್ಲಿಕ್ಕತ್ತದ ಅಂತೇಳಿ ಐಡೆಂಟಿಫೈ ಮಾಡ್ಕೋತದೆ. ಥರ್ಡ್ ಪಾಯಿಂಟ್, ಕೋಲನ್ ಯಾಕೆ ಯೂಸ್ ಮಾಡ್ತೀವಿ? ಈಗ ನೀವು ಆಟ್ರಿಬ್ಯೂಟ್ಸ್ಗಳು ಸಪ್ರೇಟಾಗಿ ಬರೆದಿದ್ರಿ ಅಂತಂದ್ರೆ ಆ ಆಟ್ರಿಬ್ಯೂಟಿಗೆ ವ್ಯಾಲ್ಯೂ ಅಸೈನ್ ಮಾಡಬೇಕಾದ್ರೆ ಈಕ್ವಲ್ ಟು ಯೂಸ್ ಮಾಡ್ತೀವಿ. ದಟ್ ಈಸ್ ವಿ ಆರ್ ಅಸೈನಿಂಗ್ ದಿಸ್ ವ್ಯಾಲ್ಯೂ ಟು ದ ಆಟ್ರಿಬ್ಯೂಟ್ ಕಾಲ್ಡ್ ಆಸ್ ಕಲರ್. +4 is a attribute, is a value assigned to the attribute size. ಅದೇ ರೀತಿಯೊಳಗೆ ನೀವು ಸ್ಟೈಲ್ ಯೂಸ್ ಮಾಡಿದ್ರಿ ಅಂತಂದ್ರೆ HTML ಡಿಸೈನ್ ಮಾಡಿದವ್ರು ಏನು ಮಾಡ್ಯಾರ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಈಕ್ವಲ್ ಟು ಯು ಮೇಕ್ ಯೂಸ್ ಆಫ್ ದ ಕೋಲನ್. ಸೊ ಈ ಕೋಲನ್ ಈಸ್ ನಥಿಂಗ್ ಬಟ್ ಇಟ್ ಜಸ್ಟ್ ಈಸ್ ಆಲ್ಟರ್ನೇಟ್ ಫಾರ್ ಈಕ್ವಲ್ ಟು ಇನ್ಸೈಡ್ ದ ಸ್ಟೈಲ್ ಪ್ರಾಪರ್ಟಿ. ಸ್ಟೈಲ್ ಪ್ರಾಪರ್ಟಿ ಒಳಗೆ ಯೂಸ್ ಮಾಡಲಿಲ್ಲ, ಹೊರಗೆ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಈಕ್ವಲ್ ಟು. ಸ್ಟೈಲ್ ಒಳಗೆ ಹಾಕಿದ್ರಿ ಅಂತಂದ್ರೆ ಈ ಆಟ್ರಿಬ್ಯೂಟಿಗೆ ಏನು ವ್ಯಾಲ್ಯೂ ಅದಂತ ಮೆನ್ಷನ್ ಮಾಡಲಿಕ್ಕೆ ಇನ್ಸ್ಟೆಡ್ ಆಫ್ ಈಕ್ವಲ್ ಟು ವಿ ಆರ್ ಯೂಸಿಂಗ್ ದ ಸೆಮಿಕೋಲನ್ ಇನ್ ದಿಸ್ ಕೇಸ್. ಸೊ 3 ಸಿಂಬಲ್ಸ್ ಕೇಳಿದ್ರಿ, ಸೆಮಿಕೋಲನ್ ಯಾಕೆ ಯೂಸ್ ಮಾಡಬೇಕು, ಕೋಲನ್ ಯಾಕೆ ಯೂಸ್ ಮಾಡಬೇಕು, ಡಬಲ್ ಕೊಟೇಶನ್ ಯಾಕೆ ಯೂಸ್ ಮಾಡಬೇಕು ಅಂತೇಳಿ ದೀಸ್ ಆರ್ ದ ಆನ್ಸರ್ಸ್ ಫಾರ್ ದಟ್. ಅರ್ಥ ಆಗಿತ್ತು ಅಂದ್ರೆ ಓಕೆ, ಇಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಅಗೇನ್. Okay, so these are about the user text formatting tags that we have in case of the HTML. The next tag banda, it is called as user interface tags, one of the most important tags for you people to understand. Remember, ಈ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ ಮತ್ತು ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ ಕಲ್ತ್ರಿ ಅಂತಂದ್ರೆ 25% ಆಫ್ ಯುವರ್ ಪ್ರಾಜೆಕ್ಟ್ ನಿಮಗೆ ನಾಲೆಜ್ ಬರ್ತದೆ. ಸೊ ಈಗ what exactly the user interface tags is? As the name itself indicates, these tags are used to accept the inputs from the user. Usually ಯೂಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಅಂದರೆ ಅವನ ಕಡೆಯಿಂದ ಡೇಟಾ ತೊಗೋಲಿಕ್ಕೆ ನಾವು ಯೂಸ್ ಮಾಡುವಂಥ ಟ್ಯಾಗ್ಸ್ಗಳು. ಯಾವುದೇ ಯೂಸರ್ ಇಂಟರ್ಫೇಸ್ ಟ್ಯಾಗ್ ಬರೀಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಆಲ್ ದೀಸ್ ಟ್ಯಾಗ್ಸ್ ಮಸ್ಟ್ ಬಿ ಪುಟ್ ಇನ್ಸೈಡ್ ಒನ್ ಟ್ಯಾಗ್ ಕಾಲ್ಡ್ ಆಸ್ ದ ಫಾರ್ಮ್ ಟ್ಯಾಗ್ ಅಂತ ಹೇಳ್ತೀವಿ. Let me create a new HTML page. So I'll put it as class4.html and the HTML syntax. I'll put it as class4 for HTML. Okay. So ಯಾವುದೇ ಒಂದು ಯೂಸರ್ ಇಂಟರ್ಫೇಸ್ ಟ್ಯಾಗ್ ಬರೀಬೇಕು ಅಂತಂದ್ರೆ he says all these user interface tags must be put inside the ಒನ್ ಮೇನ್ ಟ್ಯಾಗ್ ಕಾಲ್ಡ್ ಆಸ್ ಫಾರ್ಮ್ ಟ್ಯಾಗ್. ನೀವು ಫಾರ್ಮ್ ಟ್ಯಾಗ್ನಾಗಷ್ಟೇ ಈ ಯೂಸರ್ ಇಂಟರ್ಫೇಸ್ ಟ್ಯಾಗ್ಗಳನ್ನು ಯೂಸ್ ಮಾಡಬೇಕು. ಈ ಫಾರ್ಮ್ ಟ್ಯಾಗ್ನಾಗ ದೆರ್ ಆರ್ 3 ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್ ವಿಚ್ ಯು ಶುಡ್ ರಿಮೆಂಬರ್ ಆ್ಯಂಡ್ ಕಂಪಲ್ಸರಿ ಮಸ್ಟ್ ಬಿ ಪ್ರೊವೈಡೆಡ್ ಇನ್ಸೈಡ್ ದ ಫಾರ್ಮ್ ಟ್ಯಾಗ್. ನೀವು ಯಾವುದೇ ಒಂದು ಯೂಸರ್ ಇಂಟರ್ಫೇಸ್ ಫಾರ್ಮ್ ರೆಡಿ ಮಾಡ್ಲಿಕ್ಕತ್ತೀರಿ, ಯೂಸರ್ ಇಂಟರ್ಫೇಸ್ ಫಾರ್ಮ್ ಅಂದರೆ ಏನು, ಲೈಕ್ ಲಾಗಿನ್ ಪೇಜ್ ಇರ್ತದೆ, ಅಲ್ಲಿ ನೀವು ಯೂಸರ್ ನೇಮು ಪಾಸ್ವರ್ಡ್ ತೊಗೋತೀರಿ, ಅಥವಾ ಒಂದು ರಿಜಿಸ್ಟ್ರೇಷನ್ ಪೇಜ್ ಇರ್ತದೆ ವೇರ್ ಯು ಟೇಕ್ ವೇರಿಯಸ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ಸ್ ಫ್ರಮ್ ದ
ಯೂಸರ್ ಡಿಪೆಂಡಿಂಗ್ ಆನ್ ದ ಯೂಸರ್. ಎಂಪ್ಲಾಯ್ ಇದ್ದಂದ್ರೆ ಬೇರೆ ಇನ್ಫಾರ್ಮೇಷನ್, ಸ್ಟೂಡೆಂಟ್ ಇದ್ದಂದ್ರೆ ಬೇರೆ ಇನ್ಫಾರ್ಮೇಷನ್, ಸ್ಟಾಫ್ ಇದ್ದಂದ್ರೆ ಬೇರೆ ಟೈಪ್ ಆಫ್ ಇನ್ಫಾರ್ಮೇಷನ್ಸ್ ಇರ್ತಾವೆ. ಸೊ ಆ ರೀತಿಯೊಳಗೆ ಯೂಸರ್ ಕಡೆಯಿಂದ ಏನು ಇನ್ಫಾರ್ಮೇಷನ್ ತೊಗೋತಿರ್ತೀರಿ ಕಂಪಲ್ಸರಿ ಫಾರ್ಮ್ ಟ್ಯಾಗ್ ಒಳಗೆ ಯೂಸ್ ಮಾಡ್ತೀರಿ. ಆ ಫಾರ್ಮ್ ಟ್ಯಾಗ್ನಾಗ 3 ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್. ಫಸ್ಟ್ ಆಟ್ರಿಬ್ಯೂಟ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ನೇಮ್. ನೇಮ್ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದಿಸ್ ಪರ್ಟಿಕ್ಯುಲರ್ ಟ್ಯಾಗ್. ಅಂದ್ರೆ ಆ ಫಾರ್ಮ್ ಟ್ಯಾಗಿಗೆ ಐಡೆಂಟಿಫೈ ಮಾಡೋ ಸಲುವಾಗಿ ನಾವೇನಂತಂದ್ರೆ ನೇಮ್ ಅನ್ನೋ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಬಿಕಾಸ್ ಒಂದು HTML ಪೇಜ್ನಾಗ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಫಾರ್ಮ್ ಟ್ಯಾಗ್ಸ್. ಅಂದರೆ ಮೋರ್ ದೆನ್ ಒನ್ ಫಾರ್ಮ್ ಟ್ಯಾಗ್ ನಾವು ಇದ್ರೊಳಗೆ ಯೂಸ್ ಮಾಡ್ಬೋದು. ಈಗ ಒಂದು ಫಾರ್ಮ್ ಟ್ಯಾಗಿಂದ ಇನ್ನೊಂದು ಫಾರ್ಮ್ ಟ್ಯಾಗ್ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ದ ಡಿಫ್ರೆನ್ಸಿಯೇಷನ್ ಈಸ್ ಬೇಸ್ಡ್ ಆನ್ ದ ಆಟ್ರಿಬ್ಯೂಟ್ ಕಾಲ್ಡ್ ಆಸ್ ನೇಮ್. ಸೊ ಏನೋ ಒಂದು ಫಾರ್ಮ್ ನೇಮ್ ಕೊಡ್ತೀವಿ ಇದ್ರಾಗ. ಸೆಕೆಂಡ್ ಆಟ್ರಿಬ್ಯೂಟ್ ಇನ್ ದಿಸ್ ಈಸ್ ಕಾಲ್ಡ್ ಆಸ್ ಆ್ಯಕ್ಷನ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ ಆಫ್ ದ ಫಾರ್ಮ್ ಟ್ಯಾಗ್. ನಾನು ನಿಮಗೆ ವೆಬ್ ಪೇಜಸ್ದು ಸೆಕೆಂಡ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದಾಗ ಆ ಜಿಮೇಲ್ದು ಹೆಂಗೆ ವರ್ಕ್ ಆಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಐ ಟೋಲ್ಡ್ ಯು ದೆರ್ ಈಸ್ ಒನ್ ಸ್ಟ್ಯಾಟಿಕ್ ವೆಬ್ ಪೇಜ್, ದೆರ್ ಈಸ್ ಒನ್ ಸರ್ವರ್ ವೆಬ್ ಪೇಜ್. ಈ ಸ್ಟ್ಯಾಟಿಕ್ ವೆಬ್ ಪೇಜ್ನಾಗ ಏನೇ ಡೇಟಾ ಇದ್ದರೂ ಆ ಡೇಟಾ ಒಯ್ದು ಅವ ಏನು ಮಾಡ್ತಾನೆ ಸರ್ವರ್ ಪೇಜಿಗೆ ಕೊಡ್ತಾನೆ ಅಂತ ಹೇಳಿದ್ದೆ. ಈಗ ಹೌ ವಿಲ್ ದ ಕಂಪ್ಯೂಟರ್ ಕಮ್ ಟು ನೋ ಕಿ ಈ ಪರ್ಟಿಕ್ಯುಲರ್ ಸ್ಟ್ಯಾಟಿಕ್ ವೆಬ್ ಪೇಜ್ ಆ ಪರ್ಟಿಕ್ಯುಲರ್ ವೆಬ್ ಪೇಜ್ಗೆ ಅಥವಾ ಸರ್ವರ್ ಪೇಜ್ಗೆ ಡೇಟಾ ಕೊಡಬೇಕು ಅಂಥೇಳಿ. ಸೊ ದ್ಯಾಟ್ ಈಸ್ ಡಿಫೈನ್ಡ್ ಇನ್ಸೈಡ್ ದ ಆ್ಯಕ್ಷನ್. ಈ ಆ್ಯಕ್ಷನ್ ಒಳಗೆ ನಾ abc.jsp ಅಂತೇಳಿ ಒಂದು ವೆಬ್ ಪೇಜಿನ ನೇಮ್ ಕೊಡ್ತೇನೆ. ಸೊ ದಿಸ್ ಇಂಡಿಕೇಟ್ಸ್ ದ್ಯಾಟ್ ವಾಟ್ ಎವರ್ ದ ಇನ್ಫಾರ್ಮೇಷನ್ ದ್ಯಾಟ್ ಈಸ್ ಕಲೆಕ್ಟೆಡ್ ಬೈ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಟ್ಯಾಗ್ ಅವು ಎಲ್ಲ ಡೇಟಾ ಹೋಗಿ ಅವ abc.jsp ಅಂಥೇಳಿ ನಮ್ಮ ಸರ್ವರ್ ಒಳಗೆ ಒಂದು ವೆಬ್ ಪೇಜ್ ಅದ, ಆ ವೆಬ್ ಪೇಜಿಗೆ ಅಷ್ಟೇ ಅವು ಡೇಟಾಗಳು ಕೊಡಬೇಕು. ಅದು ಬಿಟ್ಟರೆ ಬೇರೆಯವ್ರು ಯಾರಿಗೂ ದ ಇನ್ಫಾರ್ಮೇಷನ್ ಕೆನಾಟ್ ಬಿ given. So this action property will tell me to which particular web page the data must be provided. ಇಲ್ಲ ಏನೇನು ಫಾರ್ಮ್ ಟ್ಯಾಗ್ನ ಡೇಟಾ ತೊಗೊಂಡಿರ್ತಾನೆ ಅದನ್ನು ಯಾವ ವೆಬ್ ಪೇಜ್ ಯಾವ ಸರ್ವರ್ ಪೇಜಿಗೆ ಅದು ಡೇಟಾ ಕೊಡಬೇಕು ಅಂಥೇಳಿ ಯು ವಿಲ್ ಮೆನ್ಷನ್ ಇನ್ ದ ಆ್ಯಕ್ಷನ್ ಪ್ರಾಪರ್ಟಿ ಇನ್ ದಿಸ್. ಮೂರನೇದು ಬಂದು ಇಟ್ ಈಸ್ ಕಾಲ್ಡ್ ಆಸ್ ಮೆಥಡ್. ಸಿಂಪಲ್ ವರ್ಡ್ಸ್ನಾಗ ಈ ಮೆಥಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ನಿಮ್ದು ಡೇಟಾ ಯಾವಾಗ ಈಗ ಕ್ಲೈಂಟ್ ಪೇಜಿಂದ ಸರ್ವರ್ ಪೇಜಿಗೆ ಹೋಗ್ತದೆ, ಆ ಕ್ಲೈಂಟ್ ಬಲ್ಲಿಂದ ಡೇಟಾಗಳನ್ನು ಸರ್ವರ್ ಪೇಜಿಗೆ ಹೆಂಗೆ ಕಾಪಿ ಆಗಬೇಕು ಅಥವಾ ಯಾರು ಕಾಪಿ ಮಾಡಬೇಕು ಅದು ಪೇಜಸ್ ಆ ಡೇಟಾ, ದ್ಯಾಟ್ ಈಸ್ ಮೆನ್ಷನ್ಡ್ ಇನ್ ದ ಮೆಥಡ್ ಪ್ರಾಪರ್ಟಿ ಇನ್ ದಿಸ್. ಈ ಮೆಥಡ್ ಪ್ರಾಪರ್ಟಿ ಒಳಗೆ 2 ಡಿಫ್ರೆಂಟ್ ಮೆಥಡ್ಸ್ ಅವ. ಒನ್ ಮೆಥಡ್ ಇಸ್ ಕಾಲ್ಡ್ ಆಸ್ ಗೆಟ್, ಅನದರ್ ಮೆಥಡ್ ಇಸ್ ಕಾಲ್ಡ್ ಆಸ್ ಪೋಸ್ಟ್. ಸೊ ಈ HTML ಪೇಜ್ನಾಗ ಏನು ಡೇಟಾ ಬಂದಿರ್ತದೆ ಅದನ್ನು ಸರ್ವರ್ ಪೇಜ್ ಒಳಗೆ ಕಾಪಿ ಮಾಡ್ಲಿಕ್ಕೆ ಇಬ್ಬರು ಕೂತಾರಲ್ಲಿ. ಒಬ್ಬತ್ತು ಗೆಟ್ ಅಂತನೋ ಒಬ್ಬತ್ತು ಫಂಕ್ಷನ್ ಇದ್ದಾನೆ, ಇನ್ನೊಬ್ಬತ್ತು ಪೋಸ್ಟ್ ಅಂತನೋ ಫಂಕ್ಷನ್ ಇದ್ದಾನೆ. ಸೊ ಯಾರು ಈ ಪರ್ಟಿಕ್ಯುಲರ್ ಡೇಟಾ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಯಾರು ಈ ಪರ್ಟಿಕ್ಯುಲರ್ ಡೇಟಾ ಸ್ಟ್ಯಾಟಿಕ್ ಪೇಜಿಂದ ಸರ್ವರ್ ಪೇಜಿಗೆ ಕಾಪಿ ಮಾಡಬೇಕು ಅಂಥೇಳಿ ದಟ್ ವಿ ಮೆನ್ಷನ್ ಇನ್ ದ ಮೆಥಡ್ ಪ್ರಾಪರ್ಟಿ. ಆ್ಯಂಡ್ ರಿಮೆಂಬರ್ ಆಲ್ವೇಸ್ ವಿ ಮಸ್ಟ್ ಸೆಟ್ ದಿಸ್ ಟು ಪೋಸ್ಟ್. ಸರ್ ಯಾಕೆ ಸರ್ ಗೆಟ್ಟಿಗೆ ಸೆಟ್ ಮಾಡಿದ್ರೆ ಏನಾಗ್ತದೆ ದಟ್ ವಿಲ್ ಸಿ ಇಟ್ ಇನ್ ದ ಫ್ಯೂಚರ್ ಕ್ಲಾಸಸ್. ನೆಕ್ಸ್ಟ್ ಇನ್ನೊಂದು 2 ಕ್ಲಾಸ್ ಆದಮೇಲೆ ಯು ವಿಲ್ ಗೆಟ್ ಟು ನೋ ವೈ ವಿ ಮೇಕ್ ಯೂಸ್ ಆಫ್ ದ ಪೋಸ್ಟ್. ದ ಮೋಸ್ಟ್ ಸಿಂಪಲ್ ಆನ್ಸರ್ ಇಸ್ ಪೋಸ್ಟ್ ಮೆಥಡ್ ಈಸ್ ಮೋರ್ ಸೇಫ್ ಕಂಪೇರ್ ಟು ಅ ಗೆಟ್ ಮೆಥಡ್ ಇನ್ ದಿಸ್. ಫಸ್ಟ್ HTML ಸ್ಟಾರ್ಟ್ ಮಾಡಿದಾಗ ಗೆಟ್ ಮೆಥಡ್ ಯೂಸ್ ಮಾಡ್ತಿದ್ರು. ಲೇಟರ್ ದೇ ಚೇಂಜ್ಡ್ ಇಟ್ ಟು ಪೋಸ್ಟ್ ಮೆಥಡ್ ಇನ್ ದಿಸ್ ಕೇಸ್. ಸೊ ಅದು ಹೆಂಗೆ ಸೇಫ್ ಅದ ಯಾಕೆ ಸೇಫ್ ಅದ that we will see in the next part. ಅಂದರೆ ಇಷ್ಟು ಜಲ್ದಿ ತಲೆ ಹೋಗಲದು. ನೆಕ್ಸ್ಟು ಯೂಸರ್ ಕಡೆಯಿಂದ ಇನ್ಪುಟ್ಸ್ ತೊಗೋಬೇಕು ಅಂತಂದ್ರೆ HTMLನಾಗ ದೆರ್ ಆರ್ 3 ಮೇನ್ ಟ್ಯಾಗ್ಸ್. 3 ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಮ್ದು ಯೂಸರ್ ಇಂಟರ್ಫೇಸ್ಗಳು ಡಿಸೈನ್ ಮಾಡ್ಯಾರ. ದ ಫಸ್ಟ್ ಟ್ಯಾಗ್ ಹಿಯರ್ ಇಸ್ ಕಾಲ್ಡ್ ಆಸ್ ಇನ್ಪುಟ್ ಟ್ಯಾಗ್ ಅಂತ ಹೇಳ್ತೀವಿ. ಈ ಇನ್ಪುಟ್ ಟ್ಯಾಗ್ನಾಗ 2 ಆಟ್ರಿಬ್ಯೂಟ್ಸ್ ಕಂಪಲ್ಸರಿ ಅದ. ಫಸ್ಟ್ ಆಟ್ರಿಬ್ಯೂಟ್ ಇಸ್ ಕಾಲ್ಡ್ ಆಸ್ ಟೈಪ್ ಆ್ಯಂಡ್ ಸೆಕೆಂಡ್ ಆಟ್ರಿಬ್ಯೂಟ್ ಇಸ್ ಕಾಲ್ಡ್ ಆಸ್ ನೇಮ್. ಅಂದರೆ ಯಾವುದೇ ಒಂದು ಇನ್ಪುಟ್ ಟ್ಯಾಗ್ ಬರೆದ್ರಿ ಅಂತಂದ್ರೆ ಅದು ಯೂಸರ್ ಕಡೆಯಿಂದ ಇನ್ಪುಟ್ ತೊಗೋತಾನೆ, ಅವ್ನು ತೊಗೋಲಿಕ್ಕೆ 2 ಆಟ್ರಿಬ್ಯೂಟ್ಸ್ ಕಂಪಲ್ಸರಿ. ಫಸ್ಟ್ ಟೈಪ್ ಅಂದ್ರೆ ಏನು, ಯಾವ ಟೈಪ್ನಾಗ ಇನ್ಪುಟ್ ತೊಗೋಬೇಕು ಅಂದರೆ ಯೂಸರ್ ಸೆಲೆಕ್ಟ್ ಮಾಡಬೇಕಾ ಅಥವಾ ಟೈಪ್ ಮಾಡಬೇಕಾ. ಟೈಪ್ ಮಾಡಬೇಕಾದ್ರೆ ಅವ ಏನು ನಂಬರ್ಸ್ ಟೈಪ್ ಮಾಡಬೇಕಾ ಅಥವಾ ಆಲ್ಫಾಬೆಟ್ಸ್ ಟೈಪ್ ಮಾಡಬೇಕಾ, ಡೇಟ್ ಟೈಪ್ ಮಾಡಬೇಕಾ, ಟೈಮ್ ಟೈಪ್ ಮಾಡಬೇಕಾ ಅಥವಾ ಇಮೇಲ್ ID ಟೈಪ್ ಮಾಡಬೇಕಾ. ದೆರ್ ಆರ್ ಡಿಫ್ರೆಂಟ್ ಇನ್ಫಾರ್ಮೇಷನ್ಸ್. ಸೊ ಬೇರೆ ಬೇರೆ ಥರದ್ದು ಇನ್ಫಾರ್ಮೇಷನ್ಸ್ ಅವ. ಸೊ ಆ ಯಾವ ಥರದ್ದು ಇನ್ಫಾರ್ಮೇಷನ್ ಯೂಸರ್ ಕಡೆಯಿಂದ ತೊಗೋಬೇಕು ಅಂಥೇಳಿ ಅದನ್ನು ಡಿಫೈನ್ ಮಾಡಲಿಕ್ಕೆ ಆ ಟೈಪ್ ಅನ್ನೋ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ.
ಆ್ಯಂಡ್ ಪ್ರತಿ ಒಂದು ಟ್ಯಾಗ್ ವಾಟ್ ವಿ ರೈಟ್ ಶುಡ್ ಬಿ ಐಡೆಂಟಿಫೈಡ್ ಸಪ್ರೇಟ್ಲಿ. ಸೊ ಅದು ಐಡೆಂಟಿಫಿಕೇಶನ್ ಸಲಾಗ ದ ನೇಮ್ ಪ್ರಾಪರ್ಟಿ ಈಸ್ ಯೂಸ್ಡ್ ಇನ್ ದಿಸ್. ಸೊ ದಿಸ್ ಇಸ್ ಒನ್ ಟ್ಯಾಗ್ ಇನ್ ದ ಯೂಸರ್ ಇಂಟರ್ಫೇಸ್ ಟ್ಯಾಗ್. ಸೆಕೆಂಡ್ ಟ್ಯಾಗ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಏರಿಯಾ ಟ್ಯಾಗ್ ಅಂತಂದ್ರೆ ಸಪೋಸ್ ನಿಮಗೊಂದು ಹ್ಯೂಜ್ ಅಮೌಂಟ್ ಆಫ್ ಟೆಕ್ಸ್ಟ್ ಟೈಪ್ ಮಾಡೋದು, ಇನ್ ದ್ಯಾಟ್ ಕೇಸ್ ಈ ಟೆಕ್ಸ್ಟ್ ಏರಿಯಾ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ನೀವೆಲ್ಲರೂ ಜಿಮೇಲ್ ಯೂಸ್ ಮಾಡಿರಿ. ಜಿಮೇಲ್ ನಾವು ಓಪನ್ ಮಾಡಿದಾಗ ಅಲ್ಲೇನು ದೊಡ್ಡ ಟೆಕ್ಸ್ಟ್ ಬಾಕ್ಸ್ ಬರ್ತದೆ ವೇರ್ ಯು ಟೈಪ್ ದ ಹೋಲ್ ಕಂಟೆಂಟ್. ದಟ್ ಬಿಗ್ ಟೆಕ್ಸ್ಟ್ ಬಾಕ್ಸ್ ಯು ಆರ್ ಸೀಯಿಂಗ್ ಆನ್ ದ ವಿಚ್ ಯು ಸಿ ಆನ್ ದ ಸ್ಕ್ರೀನ್ ಈಸ್ ನಥಿಂಗ್ ಬಟ್ ದ ಟೆಕ್ಸ್ಟ್ ಏರಿಯಾ ಟ್ಯಾಗ್. ಅಥವಾ ನೀವು ನಿಮ್ಮದು ಇದು ಫೇಸ್ಬುಕ್ನಾಗ ಯೂಸ್ ಮಾಡ್ತೀರಿ. ಫೇಸ್ಬುಕ್ನಾಗ ನೀವು ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಇದ್ದಾಗ ಅಥವಾ ನೀವೇನೋ ಒಂದು ಕಮೆಂಟ್ ಪೋಸ್ಟ್ ಮಾಡೋದಿರ್ತದೆ. ಸೊ ಅವಾಗ ಮಲ್ಟಿಪಲ್ ಲೈನ್ಸ್ನಾಗ ಯು ವಿಲ್ ಟೈಪ್ ದ ಟೆಕ್ಸ್ಟ್. ಸೊ ಆ ಮಲ್ಟಿಪಲ್ ಲೈನ್ಸ್ನಾಗ ನಿಮ್ಗೆ ಏನಾದರೂ ಟೆಕ್ಸ್ಟ್ ಟೈಪ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಟೆಕ್ಸ್ಟ್ ಏರಿಯಾ ಅಂತ ನಾವು ಟ್ಯಾಗನ್ನು ಯೂಸ್ ಮಾಡ್ಕೋತೀವಿ. ಮೂರನೇ ಟ್ಯಾಗ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟ್ ಟ್ಯಾಗ್. ಸೆಲೆಕ್ಟ್ ಟ್ಯಾಗ್ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಚೂಸ್. ಅಂದರೆ ನಾನು ಅವನಿಗೆ ಇಷ್ಟು ಆಪ್ಷನ್ಸ್ ಕೊಡ್ತೀನಿ, ಆ ಆಪ್ಷನ್ನಾಗ ದ ಯೂಸರ್ ಕ್ಯಾನ್ ಓನ್ಲಿ ಸೆಲೆಕ್ಟ್. ಅವ ಏನು ಟೈಪ್ ಮಾಡೋದು ಬರಂಗಿಲ್ಲ. ಸೊ ಹಿ ಕೆನಾಟ್ ಟೈಪ್ ಎನಿಥಿಂಗ್ ಹಿಯರ್, ಬಟ್ ಹಿ ವಿಲ್ ಬಿ ಗಿವನ್ ಸಮ್ ಸೆಟ್ ಆಫ್ ಆಪ್ಷನ್ಸ್. ಆ ಆಪ್ಷನ್ಸ್ನಾಗ ಅವನಿಗೆ ಯಾವ್ದು ಬೇಕು ಅದನ್ನು ಅವ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿಯೊಳಗೆ ದೆರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಇನ್ ಕೇಸ್ ಆಫ್ ದ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಆಲ್ ದೀಸ್ 3 tags must and should be written inside the form tag. ನೀವು ಫಾರ್ಮ್ ಟ್ಯಾಗ್ ಹೊರಗೆ ಇದಕ್ಕೆ ಬರೆದ್ರಿ ಅಂತಂದ್ರೆ ಅದರೊಳಗೆ ಟೈಪ್ ಆಗಿರುವಂಥ ಡೇಟಾ ವಿಲ್ ನೆವರ್ ಗೋ ಟು ದ ಸರ್ವರ್ ಪೇಜ್. ಸೊ ಹೀಗಾಗಿ ಇವು 3 ಟ್ಯಾಗ್ಸ್ ನೀವು ಯಾವಾಗೇ ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಯು ಶುಡ್ ಆಲ್ವೇಸ್ ಮೇಕ್ ಶ್ಯೂರ್ ಫಾರ್ಮ್ ಟ್ಯಾಗ್ ಫಸ್ಟ್ ಟೈಪ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ವಿ ವಿಲ್ ಬಿ ರೈಟಿಂಗ್ ದ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ ಇನ್ ದಿಸ್. ಈಗ ಕಮಿಂಗ್ ಟು ದ ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್, ಫಸ್ಟ್ ಟ್ಯಾಗ್ ಇಸ್ ಇನ್ಪುಟ್ ಟ್ಯಾಗ್. ಈ ಇನ್ಪುಟ್ ಟ್ಯಾಗ್ನಾಗೂ ಅಗೇನ್ there are different types. So total there are somewhere around 10 different types in this case. So 10 different types of input tags ava plus select tag and plus text area. So we can make it as 12 different types of tags we have in case of the user interface tags of HTML. So that we will be seeing one by one in the next class in this case. So don't miss the next class on Saturday, because it's one of the most important tag. We will be concentrating on the input types. So different types of input tags ava, and ಇದನ್ನು ಗೊತ್ತಾಯಿತು ಅಂತಂದರೆ ನೀವು ಫಾರ್ಮ್ ಡಿಸೈನ್ ಮಾಡಲಿಕ್ಕೆ ಬರ್ತದೆ. ನೀವು ಯಾವ ಟಾಪಿಕ್ ಸೆಲೆಕ್ಟ್ ಮಾಡಿರಿ ಫಾರ್ಮ್ ಡಿಸೈನ್ ಮಾಡಲಿಕ್ಕೆ ಬರ್ತದೆ. ಆ್ಯಂಡ್ ರಿಮೆಂಬರ್, ಇಫ್ ಯು ನೋ ದ HTML ಯೂಸರ್ ಇಂಟರ್ಫೇಸ್ ಟ್ಯಾಗ್ಸ್ 25% ಆಫ್ ಯುವರ್ ಪ್ರಾಜೆಕ್ಟ್ ನಾಲೆಜ್ ನಿಮಗೆ ಬಂದುಬಿಡ್ತದೆ. ನಾಳೆ ನಿಮಗೇನಾದರೂ ಫಾರ್ಮ್ ಡಿಸೈನ್ ಚೇಂಜ್ ಮಾಡಿರಿ ಅಂತಂದ್ರೆ HTML ಕ್ಲಾಸ್ ವಾಟ್ ಎವರ್ ವಿ ಟೇಕ್ ಟಿಲ್ ಸ್ಯಾಟರ್ಡೇ is very important. So any doubts still here? No doubts, right? Okay, so if no doubts, we will meet on the next class, that is on Saturday, and we will start with the text formatting tags in this case. So that's it for today. Thank you everyone. ಸ್ವಲ್ಪ ಹಾಗೆ ಸ್ಯಾಟರ್ಡೆ ತನಕ ಅಡ್ಮಿಷನ್, ಮಂಡೇ ತನಕ ಅಡ್ಮಿಷನ್ ಮಾಡ್ಕೊಂಬಿಡ್ರಿ. ಟು ಗೆಟ್ ದ ಅಡ್ಮಿಷನ್ ಡನ್ 50% ಫೀಸ್ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ನೀವು ಪೇಮೆಂಟ್ ಮಾಡಿದ್ದು ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಥ್ರೂ ಫೋನ್ಪೇ ಆರ್ ಜಿಪೇ. ನನ್ನ ಸೇಮ್ ಮೊಬೈಲ್ ನಂಬರ್ ಫಾರ್ ಬೋತ್ ಅಕೌಂಟ್ಸ್ ಇನ್ ದಿಸ್ ಕೇಸ್. ಪೇ ಮಾಡಿದ ತಕ್ಷಣ ನಿಮ್ಮ ಹೆಸರು ಜೊತೆಗೆ ಗ್ರೂಪ್ನಾಗ ಶೇರ್ ಮಾಡಿರಿ. ಇಂಡಿವಿಜುವಲ್ ಮೆಸೇಜ್ ಹಾಕ್ಲಿಕ್ಕೆ ಹೋಗಬೇಡ್ರಿ, ಗ್ರೂಪ್ನಾಗೆ ಶೇರ್ ಮಾಡಿರಿ. ಬಿಕಾಸ್ ಇಂಡಿವಿಜುವಲ್ ಮೆಸೇಜಸ್ನ ಡಿಲೀಟ್ ಮಾಡ್ತಿರ್ತೀನಿ. Groupnag data will be there itself. Okay, so that's it. Thank you everyone.